ಶ್ರೀ ಗುರುಭ್ಯೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸ ದೇವರ ಚರಣಾರವಿಂದಗಳಿಗೆ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮಗಾಗಿ ಪ್ರಸ್ತುತಪಡಿಸ್ತಿರುವಂಥ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಭಗವದ್ಗೀತೆ ಎಂಬ ಗಂಗೆಯಲ್ಲಿ ಮಿಂದು ನಾವು ಇವತ್ತು ಪವಿತ್ರರಾಗೋಣ. ಭಗವದ್ಗೀತೆಯ 16ನೇ ಅಧ್ಯಾಯದ ಶ್ಲೋಕಗಳ ವ್ಯಾಖ್ಯಾನ, ಅದರ ಭಾವಾರ್ಥದ ನಿರೂಪಣೆ, ಇದರ ಜೊತೆಗೆ 16ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣ, ಈ ಎರಡೂ ವಿಧವಾದ ಕಾರ್ಯಕ್ರಮಗಳಲ್ಲಿ ತಾವು ತುಂಬು ಮನಸ್ಸಿನಿಂದ ಪಾಲ್ಗೊಳ್ಳಬೇಕು. ಭಗವಂತ ಶ್ರೀಕೃಷ್ಣ ತಾನು ಅತ್ಯಂತ ಶ್ರದ್ಧೆಯಿಂದ ಅರ್ಜುನನನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ನೇರವಾಗಿ ನಮ್ಮ ಮನಸ್ಸನ್ನು ತಟ್ಟುತ್ತಾ ಇದ್ದಾನೆ ಅನ್ನೋ ಜಾಗ್ರತೆ ನಮಗಿರಬೇಕು. ಅರ್ಜುನನಿಗೆ ಹೇಳ್ತಾ ಇಲ್ಲ ಈ ಮಾತನ್ನು. ಅರ್ಜುನ ಇಂಥ ಸ್ವಭಾವಗಳನ್ನು ಆತ ಪ್ರದರ್ಶನವೂ ಮಾಡಿಲ್ಲ. ಆದ್ದರಿಂದ ಆ ಕಾಲದ ಜನಗಳನ್ನೂ ಮಾದರಿಯನ್ನಾಗಿಟ್ಟುಕೊಂಡು ಜೊತೆಗೆ ಸಾರ್ವಕಾಲಿಕವಾಗಬೇಕು ಭಗವದ್ಗೀತೆ. ಕೇವಲ ದ್ವಾಪರ ಯುಗದಲ್ಲಿದ್ದ ಕೌರವರು, ಪಾಂಡವರು, ಆ ಕಾಲದಲ್ಲಿದ್ದ ಪ್ರಜಾ ಸಂಪತ್ತು, ಇವರುಗಳು ಮಾತ್ರ ಭಗವಂತನ ಲಕ್ಷ್ಯ ಅಲ್ಲ. ಮುಖ್ಯವಾಗಿ ಮುಂದೆ ಬರುವ ಕಲಿಯುಗದಲ್ಲಿ 4,32,000 ವರ್ಷಗಳಷ್ಟು ದೀರ್ಘದಾದ ಕಲಿಯುಗ. ಈ ಕಲಿಯುಗದಲ್ಲಿ ಬರತಕ್ಕಂಥ ವ್ಯಕ್ತಿಗಳ ಸ್ವಭಾವ ಏನು, ಅವರು ಯಾವ ರೀತಿಯಲ್ಲಿ ಚಿಂತನೆ ಮಾಡ್ತಾರೆ, ಇದೆಲ್ಲವನ್ನು ಮನಗೊಂಡ ಕೃಷ್ಣ ವಿಶೇಷವಾಗಿ ಕಲಿಯುಗದ ಜನಗಳನ್ನು ತಿದ್ದಬೇಕು. ಭಗವದ್ಗೀತೆಯ ಪಾರಾಯಣವನ್ನು ಮಾಡಿದರೆ ಅವುಗಳ ಅರ್ಥವನ್ನು ಅವರ ಮನಸಾರೆ ಅವುಗಳನ್ನು ಇಚ್ಛಿಸಿ ತಮ್ಮ ಮನಸ್ಸಿನಲ್ಲಿ ಅಳವಡಿಸ್ಕೊಂಡ್ರೆ ನಿಶ್ಚಿತವಾಗಲೂ ಉತ್ತಮ ವ್ಯಕ್ತಿಗಳು ಆಗಬೇಕು ಅನ್ನೋ ಭಾವನೆಯಿಂದಲೇ ಕೃಷ್ಣ ಇವತ್ತಿನ ಯುಗದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನೇನು ಭಾವನೆಗಳು ಮೂಡ್ತಾ ಇದೆ ಅದೆಲ್ಲವನ್ನು ಸ್ಪಷ್ಟವಾಗಿ ಈ ಶ್ಲೋಕಗಳಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆಡ್ಯೋಸ್ಮಿ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ಯಾರನ್ನು ಕೇಳಿದ್ರೂ ಈ ಮಾತುಗಳು ಇವತ್ತು ಕೇಳಿಸ್ತಾ ಇದೆ. ನನಗೆ ಯಾರು ಸರಿಸಮಾನರಿದ್ದಾರೆ, ನನ್ನಷ್ಟು ಬುದ್ಧಿವಂತರು ಯಾರು, ನನ್ನಷ್ಟು ಧನವಂತರು ಯಾರು, ನಾನೇ ದೊಡ್ಡ ಅಧಿಕಾರಿ, ಎಲ್ಲದಕ್ಕೂ ನಾನು ಅನ್ನೋ ಅಹಂಕಾರದ ಪರಮಾವಧಿಯನ್ನು ಇನ್ನೂ ಕಲಿಯುಗ ಪ್ರಾರಂಭವಾಗಿ 5,000 ಚಿಲ್ಲರೆ ವರ್ಷಗಳಲ್ಲಿ ಈಗಲೇ ಕಾಣ್ತಾ ಇದ್ದೇವೆ. ಇನ್ನು 27,000ದಷ್ಟು ವರ್ಷಗಳು ಇನ್ನೂ ಬಾಕಿ ಇದೆ. 4,27,000ದಷ್ಟು ವರ್ಷಗಳು ಇನ್ನೂ ಕಲಿಯುಗದಲ್ಲಿದೆ. ಇನ್ನು ಮುಂದೆ ಎಂಥೆಂಥ ಮಾತುಗಳನ್ನು ನಾವು ಕೇಳಬಹುದು ಅಂತ ಆಲೋಚನೆ ಮಾಡಬೇಕು. ಆ ದೃಷ್ಟಿಯಿಂದಲೇ ಮನೆ ಮನೆಗಳಿಗೆ ಭಗವದ್ಗೀತೆಯನ್ನು ತಲುಪಿಸುವ ಕಾರ್ಯಕ್ರಮದಂತೆ ವೆಂಕಟೇಶ್ವರ ಭಕ್ತವಾಹಿನಿ ಈ ಕಾರ್ಯಕ್ರಮವನ್ನು ಸಿದ್ಧಗೊಳಿಸಿದೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗೋಣ. ವಾಚನ ಕಾರ್ಯಕ್ರಮವನ್ನು ಇದೀಗ ಇಲ್ಲಿ ಆಗಮಿಸಿರತಕ್ಕಂಥ ಪೂಜ್ಯ ಆಚಾರ್ಯರು ನಡೆಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ಭಾಗಿಗಳಾಗೋಣ. ಅನಂತರದಲ್ಲಿ ಪ್ರವಚನ ಕಾರ್ಯಕ್ರಮದಲ್ಲೂ ತಾವು ಭಾಗವಹಿಸಬೇಕು ಅಂತ ತಿಳಿಸ್ತಾ, ಓಂ ನಮೋ ವೆಂಕಟೇಶಾಯ. ಸಂಕಲ್ಪದ ಕಾರ್ಯವು ನಮ್ಮಿಂದ ನಡಿಬೇಕಾಗಿದೆ. ಅದರ ಆದಿಯಲ್ಲಿ ಗುರು ಪ್ರಾರ್ಥನೆಯನ್ನು ಮಾಡಬೇಕು. ಕೃಷ್ಣ ಪರಮಾತ್ಮನು ಸಾಕ್ಷಾತ್ ಲೋಕದ ಗುರು ಆಗಿದ್ದರೂ, ಎಲ್ಲ ಬಲ್ಲವನಾಗಿದ್ದರೂ ಅರ್ಜುನನಿಗೆ ಪಾಶುಪತಾಸ್ತ್ರಗಳ ಮಂತ್ರವನ್ನು ರುದ್ರನಿಂದಲೇ ಉಪದೇಶ ಮಾಡಿಸ್ತಾನೆ. ಅವನಿಗೆಲ್ಲ ಗೊತ್ತು, ಎಲ್ಲ ಅಸ್ತ್ರಗಳ ಒಂದು ಜ್ಞಾನವೂ ಅವನಿಗಿದೆ. ಆದರೂ ಗುರುಗಳ ಮೂಲಕವಾಗಿ ನಡೆದರೆ ಆ ವಿದ್ಯೆ ಫಲ ಕೊಡುತ್ತದೆ ಎಂಬುವ ಏಕೈಕ ದೃಷ್ಟಿಯಿಂದ ಕೃಷ್ಣ ಪರಮಾತ್ಮನು ಕೂಡ ಗುರುಗಳ ಭಕ್ತಿಯನ್ನು ತೋರಿಸಿದ್ದಾನೆ. ಹಾಗಾಗಿ ನಾವೆಲ್ಲ ಗುರು ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಮುಂದೆ ಶ್ರೀನಿವಾಸನ ಪ್ರಾರ್ಥನೆ. ಲಕ್ಷ್ಮೀದೇವಿ ಹೀಗೆ ಇಚ್ಛೆಪಡ್ತಾಳಂತೆ, ನನ್ನನ್ನು ಸ್ವತಂತ್ರವಾಗಿ ಕೇವಲ ನನ್ನ ಪ್ರಾರ್ಥನೆ ಮಾಡಬೇಡಿ,
ನನ್ನ ಒಡೆಯನಾದ ವೆಂಕಟರಮಣನೊಂದಿಗೆ ಪ್ರಾರ್ಥಿಸಿ ಅಂತ ಅವಳು ಇಚ್ಛೆ ಪಡ್ತಾಳೆ. ವೆಂಕಟರಮಣನು ಕೂಡ ಹೀಗಿಚ್ಛೆ ಪಡ್ತಾನೆ, ನನ್ನನ್ನು ಮಾತ್ರ ಧ್ಯಾನ ಮಾಡಬೇಡಿ, ಲಕ್ಷ್ಮಿಯೊಂದಿಗೆ ಸೇರಿಸಿ ನನ್ನನ್ನು ಧ್ಯಾನ ಮಾಡ್ರಿ, ನಾವಿಬ್ಬರೂ ಕೂಡ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ನೆಲೆಸ್ತೇವೆ ಅಂತ ಅವರ ಇಚ್ಛೆ ಇದೆ. ಹಾಗಾಗಿ ನಮ್ಮ ಜಗತ್ತಿಗೆ ತಂದೆ ತಾಯಿಗಳಾದ ಅವರ ಒಂದು ಮಿಲಿತವಾಗಿರುವಂತಹ ಶ್ರೀನಿವಾಸ ಎರಡೂ ಸೇರಿಬಿಟ್ಟಿದೆ ಅಲ್ಲಿ. ಹಾಗಾಗಿ ಶ್ರೀಯನ್ನು ತನ್ನ ವಕ್ಷಸ್ಥಲದಲ್ಲಿ ಧರಿಸಿರುವಂತಹ ಶ್ರೀನಿವಾಸನ ಸ್ತೋತ್ರವನ್ನು ನಾವು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಹ್ಯಾನಂದ ನಿಲಯಾಲಯೇ. ಮುಂದೆ ಸಂಕಲ್ಪವನ್ನು ಮಾಡಬೇಕು. ನಮ್ಮ ಅಭೀಷ್ಟಗಳನ್ನು ದೇವರಲ್ಲಿ ನಾವು ಹೇಳಿಕೊಳ್ಳಬೇಕು. ಆ ಅಭೀಷ್ಟ ಏನಾಗಿರಬೇಕು ಅಂದರೆ ಲೋಕಕಂಟಕ ಆಗಿರಬಾರದು. ಹಿರಣ್ಯಕಶಿಪು ತಪಸ್ಸೇ ಮಾಡಿದ, ಆದರೆ ಅದರಿಂದ ಲೋಕಾನಾಂ ಕ್ಷೋಭ ಕೃದ್ಭವೇ, ಲೋಕಕ್ಕೆ ಕೆಟ್ಟದೇ ಆಯಿತೇ ಹೊರತು ತಪಸ್ಸಿನಿಂದ ಒಳ್ಳೆಯದಾಗಲಿಲ್ಲ ಅಂತಾರೆ. ಹಾಗಾಗಿ ನಮ್ಮ ಸಂಕಲ್ಪ ಲೋಕಕ್ಕೆ ಹಿತ ಆಗಬೇಕು, ನಮಗೂ ಹಿತ ಆಗಬೇಕು. ಅಂತಹ ಸತ್ಸಂಕಲ್ಪ ಇದ್ದರೆ ಅದು ಭಗವಂತ ನಮ್ಮ ಎಲ್ಲ ಸಂಕಲ್ಪವನ್ನು ಈಡೇರಿಸ್ತಾನೆ. ಅಂತಹ ಸತ್ಸಂಕಲ್ಪವನ್ನು ನಾವು ಸೇರಿ ಮಾಡೋಣ. ಶ್ರೀಮದ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವ ವಿಧಿನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲ ಕೃಷ್ಣ ಪ್ರೇರಣಯ ಶ್ರೀ ಗೋಪಾಲ ಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಷೋಡಶಾಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಶ್ರವಣಂಚ ಕರಿಷ್ಯಾಮಹೇ. ಶ್ರೀಕೃಷ್ಣನ ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಯತ್ಕೃತೆ ದಶಭಿರ್ವರ್ಷೈಃ ತದನ್ಹಾತ್ ಪ್ರಾಪ್ಯತೆ ಕಲೌ. 10,000 ವರ್ಷಗಳ ಕಾಲ ತಪಸ್ಸು ಮಾಡಿ ಕೃತಯುಗದಲ್ಲಿ ಏನು ಪುಣ್ಯ ಸಂಪಾದನೆ ಮಾಡ್ತೇವೆ, ಅದು ಕೇವಲ ಕಲಿಯುಗದಲ್ಲಿ ಒಮ್ಮೆ ಕೃಷ್ಣಾಯ ನಮಃ ಅಂದರೆ ಸಂಪಾದನೆ ಮಾಡ್ತಾ ಇದ್ದೇವೆ. ಎಷ್ಟು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ದೇವರು. ಯಾಕೆಂದರೆ ಈ ಕಲಿಯುಗದ ದೇವನೇ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಕೃಷ್ಣ ಸ್ತೋತ್ರ ಹೇಳುವುದು ನಿಮ್ಮೆಲ್ಲರ ಪುಣ್ಯವಾಗಿದೆ. ನಾವೆಲ್ಲ ಸೇರಿ ಕೃಷ್ಣ ಪ್ರಾರ್ಥನೆ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ. ಭಗವದ್ಗೀತೆ ನಮ್ಮ ಭಾರತದಲ್ಲಿ ಬಹಳ ಇಂದಿಗೂ ಕೂಡ ಅದರ
ಒಂದು ಪವರ್ ಇದೆ. ನಮ್ಮ ಶಾಸ್ತ್ರದಲ್ಲಿ ಹೇಳುವಾಗ 4 ಗಕಾರಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಅದರಲ್ಲಿ ಗ ಗಾ ಗಿ. ಗ ಅಂದರೆ ಗಂಗಾ, ಗಾ ಅಂದರೆ ಗಾಯತ್ರಿ, ಗಿ ಅಂದರೆ ಗೀತಾ. ಗಾ ಗಾ ಗೀ ಅಂತ ಅಷ್ಟು ಗೀತೆಗೆ ಪ್ರಾಮುಖ್ಯತೆ ಇದೆ. ಅಂತಹ ಗೀತೆಯ ಪ್ರಾರ್ಥನೆಯನ್ನು ನಾವು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ, ಶಾಸ್ತ್ರೇಷು ಭಾರತಂ ಸಾರಂ, ತತ್ರ ನಾಮ ಸಹಸ್ರಕಂ, ತತ್ರ ನಾಮ ಸಹಸ್ರಕಂ, ವೈಷ್ಣವಂ ಕೃಷ್ಣ ಗೀತಾ ಚ, ವೈಷ್ಣವಂ ಕೃಷ್ಣ ಗೀತಾ ಚ, ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಜಸಾ. ವ್ಯಾಸರ ಪ್ರಾರ್ಥನೆ ಅತ್ಯಗತ್ಯ. ಯಾಕೆ ಅಂದರೆ ಯಾವುದೇ ವೇದ, ಯಾವುದೇ ತರಹದ್ದನ್ನು ನಾವು ಹೇಳುವಾಗಲೂ ಋಷಿ ಛಂದಸ್ಸನ್ನು ಹೇಳಬೇಕು ಅಂತಾರೆ. ಹಾಗಾಗಿ ವ್ಯಾಸರು ಮಾಡಿದ ಪುರಾಣಗಳು, ಭಾಗವತ, ಭಗವದ್ಗೀತಾ ಪ್ರತಿಯೊಂದು ಕೂಡ ಋಷಿಗಳೇ ವ್ಯಾಸರು. ಹಾಗಾಗಿ ಋಷಿಯ ಪ್ರಾರ್ಥನೆ ಇಲ್ಲದೆ ಹೋಗುವಾಗ ಇಲ್ಲ. ಹಾಗಾಗಿ ವ್ಯಾಸರು ನಮಗೆ ವಿಶೇಷವಾದ ಬುದ್ಧಿಶಕ್ತಿಯನ್ನು ನೀಡಲಿ ಎಂಬುವ ಸ್ತೋತ್ರವನ್ನು ನಾವು ಮಾಡೋಣ. ವೇದವ್ಯಾಸ ಗುಣಾವಾಸ, ವೇದವ್ಯಾಸ ಗುಣಾವಾಸ, ವಿದ್ಯಾಧೀಶ ಸತಾಂ ವಶ, ವಿದ್ಯಾಧೀಶ ಸತಾಂ ವಶ, ಮಾಂ ನಿರಾಶಂ ಗತಕ್ಲೇಶಂ, ಮಾಂ ನಿರಾಶಂ ಗತಕ್ಲೇಶಂ, ಕುರುವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಇಲ್ಲಿಯವರೆಗೂ ವ್ಯಾಸರ ಪ್ರಾರ್ಥನೆಯೊಂದಿಗೆ ನಾವು ಈ ಸಂಕಲ್ಪದ ಕಾರ್ಯವನ್ನು ಮುಗಿಸಿ ಮುಂದೆ ಪೂಜ್ಯರಾಗಿರುವ ಆಚಾರ್ಯರು ನಮಗೆಲ್ಲ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಮುಂದಿನ ಭಾಗದ ವಿಷಯಗಳನ್ನು ನಿರೂಪಣೆ ಮಾಡಲಿಕ್ಕೆ ಬಂದಿದ್ದಾರೆ. ಅಂತಹ ಅಭಯಂ ಸತ್ವ ಸಂಶುದ್ಧಿ, ಯಾರು ಈ ಷೋಡಶಾಧ್ಯಾಯದ ಪ್ರಾರ್ಥನೆಯನ್ನು ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ಎಲ್ಲ ತರಹದಿಂದಲೂ ಭೂತ ಪ್ರೇತಗಳಿಂದ ಅಥವಾ ಸಿಡಿಲು ಮಳೆ, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕದಿಂದ ಅಭಯ ಪ್ರದಾನ, ಸತ್ವ ಸಂಶುದ್ಧಿ, ಮನಸ್ಸಿನಲ್ಲಿರುವ ಕಾಮಕ್ರೋಧಗಳ ನಿವೃತ್ತಿ, ಇವೆಲ್ಲ ಉಂಟಾಗ್ತದೆ ಎಂಬುದೇ ಈ ಒಂದು ಅಧ್ಯಾಯದ ಫಲಶ್ರುತಿಯಾಗಿದೆ. ಅಂತಹ ಅಧ್ಯಾಯದ ಇನ್ನೂ ಕೆಲವು ಭಾಗಗಳನ್ನು ನಮಗೆ ಉಣಬಡಿಸಬೇಕು ಅಂತ ಆಚಾರ್ಯರಲ್ಲಿ ಕೇಳ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಅದನ್ನು ಭಕ್ತಿಯಿಂದ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಪರಮಾತ್ಮ ವಿಶೇಷವಾಗಿ 16ನೇ ಅಧ್ಯಾಯದಲ್ಲಿ ಜಿಜ್ಞಾಸುಗಳಿಗೆ ಶ್ರೇಯಸ್ಸಾಗಬೇಕು ಅನ್ನೋ ದೃಷ್ಟಿಯಿಂದ ದೈವೀ ಸಂಪತ್ತು, ಆಸುರಿ ಸಂಪತ್ತಿನ ಗುಣಗಳನ್ನು ತಿಳಿಸ್ತಾ ಇದ್ದಾನೆ. ಯಾವುದು ಸದ್ಗುಣಗಳು, ಯಾವುದು ದುರ್ಗುಣಗಳು, ಇದೇ ದೈವೀ ಸಂಪತ್ತು. ದೇವತೆಗಳಿಗೆ ಸಹಜವಾಗಿರುವಂಥ, ಮನುಷ್ಯೋತ್ತಮರಿಗೆ ಸಹಜವಾಗಿರುವಂಥ ವಿಶೇಷವಾದ ಸದ್ಗುಣಗಳೇ ದೈವೀ ಸಂಪತ್ತು. ರಾಕ್ಷಸರು ಅಳವಡಿಸ್ಕೊಳ್ತಕ್ಕಂಥ ದುರ್ಗುಣಗಳಿದೆಯಲ್ಲ, ಅದೇ ಆಸುರಿ ಸಂಪತ್ತು. ಆದ್ದರಿಂದ ಈ ಸಂಪತ್ತನ್ನು ಇಲ್ಲಿ ವಿಶೇಷವಾಗಿ ನಿರೂಪಣೆ ಮಾಡಿದ್ದರಿಂದ ಇವುಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಜಾಗ್ರತೆ ಸ್ವಲ್ಪ ಮಟ್ಟಿಗಾದರೂ ಮನುಷ್ಯನ ಮನಸ್ಸಿನಲ್ಲಿ ಮೂಡಿ ಕ್ರಮೇಣ ಅದು ಜನ್ಮಾಂತರಗಳಲ್ಲಾದರೂ ಕೂಡ ಆ ದೈವೀ ಸಂಪತ್ತನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಅದಕ್ಕೋಸ್ಕರ 16ನೇ ಈ ಅಧ್ಯಾಯದ ಏನು ವಿಶೇಷವಾದ ಮಹತ್ವವನ್ನು ಪದ್ಮಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಹೇಳ್ತಾರೆ 17ನೇ ಅಧ್ಯಾಯದ ಇದರ ಪಠನ, ಇದರ ಅರ್ಥವನ್ನು ತಿಳ್ಕೊಳ್ಳೋದ್ರಿಂದ ಏನಪ್ಪ ಫಲ ಅಂತಂದರೆ, ಮಾಳವ ದೇಶದಲ್ಲಿ ಒಬ್ಬ ರಾಜ ಇದ್ದ ಅಂತ ಉಲ್ಲೇಖ ಮಾಡ್ತಾರೆ. ಪ್ರತಾಪವರ್ಮ ದೊಡ್ಡ ರಾಜ ಇದ್ದ. ಆ ರಾಜನ ಬಳಿಯಲ್ಲಿ ಒಂದು ದೊಡ್ಡ ಪಟ್ಟದ ಆನೆ ಇತ್ತು. ಒಮ್ಮೆ ಆ ಪಟ್ಟದ ಆನೆಗೆ ಮದ ಬಂದುಬಿಡ್ತು. ಮದ ಬಂದು ಎಲ್ಲ ಕಡೆ ಸಂಚಾರ ಮಾಡೋದಕ್ಕೆ ಶುರು ಮಾಡ್ತು. ಕಂಡ ವಸ್ತುಗಳನ್ನೆಲ್ಲ ಕಿತ್ತು ಹಾಕೋದಕ್ಕೆ ಶುರು ಮಾಡ್ತು, ಹಾಳು ಮಾಡೋದಕ್ಕೆ ಶುರು ಮಾಡ್ತು. ಕೂಡಲೇ ರಸ್ತೆಯ ಬದಿಗಳಲ್ಲಿದ್ದ ಮನೆಗಳಲ್ಲಿ ಎಲ್ಲ ವ್ಯಕ್ತಿಗಳು ಹೋಗಿ ಅಡಗಿಕೊಂಡು ಕೂತ್ಕೊಂಡು ಕಿಟಕಿಯನ್ನು ತೆಗೆದುಕೊಂಡು ನೋಡ್ತಾ ಇದ್ದಾರೆ. ಮದಭರಿತವಾದಂಥ ಆನೆ ಅನೇಕ ವಸ್ತುಗಳನ್ನು ಹಾಳು ಮಾಡ್ತಾ ಇದೆ, ಬಾಗಿಲುಗಳನ್ನು ಗುದ್ದುತ್ತಾ ಇದೆ, ಕೊಟ್ಟಿಗೆಗಳನ್ನು ಮುರಿತಾ ಇದೆ, ಏನು ಭಾರಿ ದಾಂಧಲೆಯನ್ನು ನಡೆಸ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ಹಾಗೇ ನೋಡ್ತಾ ಇದ್ದರೆ ಅದೇ ಮಾರ್ಗವಾಗಿ ತೀರ್ಥಯಾತ್ರೆಗೆ ಹೊರಟಿದ್ದಂಥ ಒಬ್ಬ ಬ್ರಾಹ್ಮಣ ಭಗವದ್ಗೀತೆಯ ಪುಸ್ತಕವನ್ನು ಕೈಲಿಡ್ಕೊಂಡು ಪಾರಾಯಣವನ್ನು ಮಾಡ್ತಾ ಬರ್ತಾ ಇದ್ದ. ಆತ ತೀರ್ಥಯಾತ್ರೆಗೆ ಹೊರಟಿದ್ದ. ಹಾಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಕೂಡಲೇ ಎಲ್ಲ ವ್ಯಕ್ತಿಗಳು ಕೂಡ ಕಿಟಕಿಯ ಬಾಗಿಲನ್ನು ತೆಗೆದು ಹೇಳ್ತಾ ಇದ್ದಾರೆ, ಬ್ರಾಹ್ಮಣ
ಬೇಗ ಓಡಿ ಹೋಗು, ಎಲ್ಲಾದರೂ ಬಚ್ಚಿಟ್ಕೋ. ದರ್ಪದಿಂದ ಮದದಿಂದ ಭರಿತವಾಗಿರತಕ್ಕಂಥ ಆನೆ ಅದು ಅಟ್ಟಿಸ್ಕೊಂಡು ಬರ್ತಾ ಇದೆ. ಆದ್ದರಿಂದ ನೀನು ಅದಕ್ಕೇನಾದರೂ ಸಿಕ್ಕಾಕ್ಕೊಂಡ್ರೆ ಪೂರ್ಣವಾಗಿ ನಾಶವನ್ನು ನೀನು ಪಡೆದು ಬಿಡ್ತೀಯ, ನಿನ್ನನ್ನು ಹನನ ಮಾಡಿಬಿಡುತ್ತೆ. ಬೇಗ ಮತ್ತೊಂದು ದಿಕ್ಕಿಗೆ ಓಡಿ ಹೋಗು ಅಥವಾ ಯಾವುದಾದ್ರೂ ಒಂದು ಮನೆ ಒಳಗಡೆ ಹೋಗಿ ಸೇರ್ಕೋ ಅಂತ ಎಲ್ಲ ವ್ಯಕ್ತಿಗಳು ಕೂಗಿದ್ರು. ಆದರೆ ಆ ಬ್ರಾಹ್ಮಣ ಏನು ಮಾಡ್ದ ಅಂದರೆ ಏನೂ ಮಾಡಲಿಲ್ಲ. ಹಾಗೆಯೇ ತನ್ನ 16ನೇ ಅಧ್ಯಾಯದ ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತಾ ಇದ್ದಾನೆ. ಬಂದ ಆನೆಯ ಬಳಿ ಬಂದ. ಆನೆ ಬಳಿ ಬಂದ ತಕ್ಷಣ ಆನೆ ನೋಡ್ತು, ಕೂಡಲೇ ತನ್ನ ಸೊಂಡಲನ್ನು ಎತ್ತಿ ಮುಂದಿನ 2 ಕಾಲುಗಳನ್ನು ಮಡಿಸಿ ದೊಡ್ಡ ದೀರ್ಘವಾಗಿರತಕ್ಕಂಥ ಒಂದು ನಮಸ್ಕಾರವನ್ನು ಬ್ರಾಹ್ಮಣನಿಗೆ ಮಾಡಿ ಶಾಂತವಾಗಿ ನಿಂತ್ಕೊಳ್ತು. ಎಲ್ಲ ನೋಡ್ತಾ ಇದ್ದಾರೆ ಪ್ರಜೆಗಳು. ಭಾರೀ ಆಶ್ಚರ್ಯವಾಗಿ ಹೋಯಿತು. ಅಯ್ಯೋ, ಏನಪ್ಪ ಇದು? ಈ ಬ್ರಾಹ್ಮಣ ಏನು ಮಾಡ್ದ? ಯಾವ ಮಂತ್ರವನ್ನು ಹಾಕದ? ಯಾವ ತಂತ್ರವನ್ನು ಅಳವಡಿಸ್ಕೊಂಡ? ಇಂಥ ಮದಭರಿತವಾಗಿರತಕ್ಕಂಥ ಆನೆ, ಯಾವ ಮಾವುತರ ಅಂಕುಶಕ್ಕೂ ಒಳಪಡದೇ ಇದ್ದಂಥ ಆನೆ ತಟಸ್ಥವಾಗಿ ನಿಂತುಕೊಂಡಿದ್ದಲ್ಲದೆ ಅವನಿಗೆ ಗೌರವವನ್ನು ನಮಸ್ಕಾರವನ್ನು ಸೂಚನೆ ಮಾಡ್ತಾ ಇದೆ. ಭಾರಿ ಆಶ್ಚರ್ಯವಾಯಿತು. ಎಲ್ಲ ಬಂದು ಬ್ರಾಹ್ಮಣನನ್ನು ಹೊಗಳ್ತಾ ಇದ್ದಾರೆ, ಸತ್ಕಾರ ಮಾಡ್ತಾ ಇದ್ದಾರೆ. ಅವನಿಗೆ ಏನು ಮಾಡಿದ್ಯಾ ಎಲ್ಲ ಕೇಳ್ತಾ ಇದ್ದಾರೆ. ಇದೇ ಸುದ್ದಿ ರಾಜನ ಬಳಿಗೆ ಹೋಯಿತು. ಓಹೋ, ಈ ಬ್ರಾಹ್ಮಣ ಏನೋ ಮಂತ್ರವನ್ನು ಮಾಡಿದ್ದಾನೆ. ರಾಜ ಹೇಳ್ದ, ಕೂಡಲೇ ಕರ್ಕೊಂಡು ಬನ್ನಿ, ನಾನು ಎಲ್ಲ ವಿಚಾರಿಸ್ತೀನಿ ಇಂದ. ದೊಡ್ಡ ಸಭೆ ಆಯಿತು. ಸಭೆಯಲ್ಲಿ ವಿಚಾರ ಮಾಡಿದಾಗ ಬ್ರಾಹ್ಮಣ ಹೇಳ್ದ, ನಾನೇನೂ ಮಾಡಿಲ್ಲ, ನಾನು ಶ್ರೀಮದ್ ಭಗವದ್ಗೀತೆಯ ಪಾರಾಯಣವನ್ನು ಮಾಡ್ತಾ ಇದ್ದೆ. 16ನೇ ಅಧ್ಯಾಯದ ಪಾರಾಯಣವನ್ನು ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದೆ. ಮಾಡ್ತಾ ಇದ್ದಾಗ ಮದಭರಿತವಾದ ಆನೆ ಬಂತು. ಅದು ನನ್ನ ಪಾರಾಯಣವನ್ನು ಮಾಡಿದ್ದನ್ನು ಕೇಳಿಸ್ಕೊಳ್ತು. ಪಾರಾಯಣ ಮಾಡುವ ನನ್ನನ್ನು ನೋಡುತ್ತದೋ. ಕೂಡಲೇ ತಲೆಬಾಗಿ ನಮಸ್ಕಾರವನ್ನು ಮಾಡಿ ಸೌಮ್ಯವಾಗಿ ವರ್ತಿಸ್ತು. ಆಗ ರಾಜ ಅಂದ, ಇವತ್ತೇನೋ ಈ ಒಂದು ಕಂಟಕ ಪರಿಹಾರ ಆಯಿತು. ಮತ್ತೊಮ್ಮೆ ಇದೇ ಆನೆ ಮದಭರಿತವಾಗಿ ರಾಜ್ಯದ ಪ್ರಜೆಗಳನ್ನು ಹಾಳು ಮಾಡ್ತಾ, ವಸ್ತುಗಳನ್ನು ಹಾಳು ಮಾಡ್ತಾ ಇದ್ರೆ ನಾನೇನು ಮಾಡಬೇಕು? ಅದಕ್ಕೋಸ್ಕರ ನೀವೊಂದು ಉಪಾಯವನ್ನು ಮಾಡು. 16ನೇ ಸರ್ಗ ಭಗವದ್ಗೀತೆಯನ್ನು ನನಗೂ ಉಪದೇಶ ಮಾಡು ಅಂತ ರಾಜ ಕೇಳ್ದ. ಆಯಿತು ಅಂತ ಬ್ರಾಹ್ಮಣ ಅವನಿಗೆ 16ನೇ ಸರ್ಗದ ಈ ಅಧ್ಯಾಯ ಏನಿದೆ, 16ನೇ ಅಧ್ಯಾಯವನ್ನು ರಾಜನಿಗೆ ಉಪದೇಶ ಮಾಡಿದ್ದು ಮಾತ್ರ ಅಲ್ಲ, ಇಡೀ ಭಗವದ್ಗೀತೆಯನ್ನೇ ಉಪದೇಶ ಮಾಡಿದ. ರಾಜ ಪ್ರತಿನಿತ್ಯ ಭಗವದ್ಗೀತೆಯನ್ನು ಓದೋದಕ್ಕೆ ಶುರು ಮಾಡಿದ. 16ನೇ ಅಧ್ಯಾಯವನ್ನೂ ಓದ್ತಾ ಇದ್ದಾನೆ. ಎಲ್ಲ ಅಧ್ಯಾಯಗಳನ್ನು ಕರತಲಾಮಲಕ ಮಾಡಿಕೊಂಡ. ಅಲ್ಲಿ ಹೇಳಿದ ವಿಚಾರಗಳನ್ನು ಒಂದೊಂದೇ ಅಳವಡಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ ರಾಜ. ಅವನಲ್ಲಿ ಮಹತ್ತರವಾದ ಬದಲಾವಣೆ ಆಗೋದಕ್ಕೆ ಪ್ರಾರಂಭವಾಯಿತು. ಇದ್ದಕ್ಕಿದ್ದಂತೆ ಒಂದು ದಿನ ಮತ್ತೊಮ್ಮೆ ಅದೇ ಆನೆ ಭಾರೀ ಮದಭರಿತವಾಗಿ ರಸ್ತೆಗಳಲ್ಲಿ ಸಂಚಾರ ಮಾಡೋದಕ್ಕೆ ಶುರು ಮಾಡ್ತು. ಎಲ್ಲ ಬಂದು ಬ್ರಾಹ್ಮಣನನ್ನು ಹುಡುಕ್ತಾ ಇದ್ದಾರೆ. ಇಲ್ಲ, ಬ್ರಾಹ್ಮಣ ತೀರ್ಥಯಾತ್ರೆಗೆ ಹೊರಟೋಗಿದ್ದಾನೆ. ಇಲ್ಲ. ಕೂಡಲೇ ರಾಜನಲ್ಲಿ ಬಂದು ಹೇಳ್ತಾ ಇದ್ದಾರೆ, ಹೀಗೆ ಮದಭರಿತವಾದ ಆನೆ ನಮ್ಮನ್ನು ನಾಶ ಮಾಡ್ತಾ ಇದೆ, ಹೇಗಾದರೂ ಕಾಪಾಡು. ಇದೇ ಭಗವದ್ಗೀತೆಯನ್ನು ಅಳವಡಿಸಿಕೊಂಡ 16ನೇ ಅಧ್ಯಾಯವನ್ನು ಪಾರಾಯಣ ಮಾಡಿಕೊಂಡು ರಾಜ ಆನೆಯ ಎದುರುಗಡೆ ಬಂದು ಕೂಡಲೇ ಆನೆ ರಾಜನನ್ನು ನೋಡಿದ ಕೂಡಲೇ ಮಂತ್ರಮುಗ್ಧವಾದಂತೆ ತನ್ನ ಕಾಲುಗಳನ್ನು ಮಡಿಸಿ ನಮಸ್ಕಾರವನ್ನು ಮಾಡಿ ಸೌಮ್ಯ ಸ್ವಭಾವವನ್ನು ಅದು ತಾಳಿತು ಅಂತ ತಿಳಿಸ್ತಾರೆ. ಆಗ ರಾಜನನ್ನು ಎಲ್ಲ ಹೊಗಳ್ತಾ ಇದ್ದಾರೆ. ಆಗ ರಾಜ ಹೇಳ್ತಾನೆ, ಇದು ನಾನು ಈ ರೀತಿಯಾದ ಪಾರಾಯಣವನ್ನು ಮಾಡಿ ಹೀಗೆ ಮಾಡಿ ಇಂತಹ ಸಿದ್ಧಿಯನ್ನು ಪಡೆದುಕೊಂಡಿದ್ದೇನೆ. ಆದ್ದರಿಂದ ಈ ಆನೆ ಒಂದೊಮ್ಮೆ ನಾನು ಬೇರೆ ಊರಿಗೆ ಹೋಗಿದ್ದರೆ ಮತ್ತೆ ಮದಭರಿತವಾಗಿ ಆನೆ ಏನಾದರೂ ರಸ್ತೆಗೆ ಇಳಿದರೆ ನಾಶ ಖಂಡಿತ. ಆದ್ದರಿಂದ ತಾವೆಲ್ಲರೂ ಕೂಡ ಶ್ರೀಮದ್ ಭಗವದ್ಗೀತೆಯ ಪಾರಾಯಣವನ್ನು ಮಾಡಿರಿ. ಆನೆಗೆ ಮದ ಬಂದ ಸಂದರ್ಭದಲ್ಲಿ 16ನೇ ಅಧ್ಯಾಯವನ್ನು ಪಠನ ಮಾಡ್ತಾ ಇದ್ದರೆ ನಿಮ್ಮ ಮೇಲೆ ಯಾವ ದಾಳಿಯನ್ನು ಮಾಡೋಲ್ಲ ಅಂತ 16ನೇ ಅಧ್ಯಾಯದ ಮಹತ್ವವನ್ನು ಪದ್ಮಪುರಾಣದಲ್ಲಿ ಈ ರೀತಿಯಾಗಿ ನಿರೂಪಣೆ ಮಾಡಿದ್ದಾರೆ. 16ನೇ ಅಧ್ಯಾಯದಲ್ಲಿ ಕೃಷ್ಣ ಏನು ದೈವೀ ಸಂಪತ್ತು ಆಸರಿ ಸಂಪತ್ತು ಅಂತ ಹೇಳ್ತಾ ಇದ್ದಾರೆ. ಇದರ ಪ್ರತೀಕವೇ ಬ್ರಾಹ್ಮಣ.
ಮತ್ತು ಆನೆ. ದಂಭೋ ದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ ಅಂತ ಇಲ್ಲಿ ಏನು ಹೇಳ್ದ, ಇದರ ಪ್ರತಿರೂಪಣೆ ಮದಭರಿತವಾದಂಥ ಗಟ್ಟಿಮುಟ್ಟಾದ ದೊಡ್ಡ ಆನೆ. ಅದಕ್ಕೆ ದಂಭ ದರ್ಪ, ಅದಕ್ಕೆ ಅಭಿಮಾನ ಕ್ರೋಧ, ಭಾರೀ ಗಲಾಟೆ ಮಾಡ್ತಾ ಇತ್ತು, ವಿಚಿತ್ರವಾಗಿ ಕಿರಿಚಾಡ್ತಾ ಇತ್ತು. ಇದರ ಪ್ರತೀಕನಾದದ್ದು ಆನೆ. ಬ್ರಾಹ್ಮಣ ಅವನು ದೈವೀ ಸಂಪತ್ತನ್ನು ಅಳವಡಿಸ್ಕೊಂಡಂಥವನು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ಅಂತ ಏನು ಪ್ರಾರಂಭ ಮಾಡಿದ್ರೋ ಅದನ್ನು ಅಳವಡಿಸ್ಕೊಂಡಂಥವನು. ಅಭಯಂ, ಸ್ವತಃ ಮತ್ತೊಬ್ಬರಿಂದ ಭಯವನ್ನು ಪಡ್ತಿರಲಿಲ್ಲ, ತನ್ನಿಂದ ಮತ್ತೊಬ್ಬರಿಗೆ ಭಯ ಉಂಟಾಗುವಂತೆ ವ್ಯವಹಾರವನ್ನು ಮಾಡ್ತಿರಲಿಲ್ಲ. ಯಾರು? ಆ ಬ್ರಾಹ್ಮಣ. ಮತ್ತೊಬ್ಬರಿಂದ ಯಾರಿಂದಲೂ ಭಯಪಡದೇ ಇರಬೇಕು ಅಂತ ಅರ್ಥ ಅಲ್ಲ. ಅಕಾರ್ಯಗಳನ್ನು ಮಾಡದೇ ಇದ್ದಾಗ ಭಯಪಡಬಾರದು. ಯಾರಿಂದಲೂ ಎಂದೂ ಸ್ವಲ್ಪವೂ ಭಯಪಡಬಾರದು ಅಂತ ಅರ್ಥ ಅಲ್ಲ. ಅದಕ್ಕೆ ಹಂಗರ್ಥ ಮಾಡಬಾರದು. ಮೃತ್ಯುವಿನ ಭಯ ಇರಬೇಕು. ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್ ಅಂತ ಹೇಳ್ತಾ ಇದೆ. ನಮ್ಮ ಕೇಶಗಳನ್ನು ಗಟ್ಟಿಯಾಗಿ ಜುಟ್ಟನ್ನು ಹಿಂಗೆ ಹಿಡಿದುಕೊಂಡು ಮೃತ್ಯು ಯಾವ ಕ್ಷಣದಲ್ಲಿ ಹರಿತವಾಗಿರತಕ್ಕಂಥ ನಿಶಿತವಾದ ಕತ್ತಿಯನ್ನು ಇವನ ಕುತ್ತಿಗೆ ಮೇಲೆ ಹಾಕಿ ಕುತ್ತಿಗೆಯನ್ನು ಕತ್ತರಿಸೋಣ ಅಂತ ಆ ಮೃತ್ಯು ಕಾಯ್ತಾ ಇದ್ದಾನೆ. ಆ ಕಾಯ್ತಾ ಇದ್ದಾನೆ ಅನ್ನೋ ಭಯ ಇರಬೇಕು. ಆದ್ದರಿಂದ ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್ ಅಂತಾರೆ. ಅದಕ್ಕೋಸ್ಕರ ಧರ್ಮಿಷ್ಠರಾಗಿ ಧರ್ಮವನ್ನು ಮಾಡಿರಿ. ಯಾವ ಕ್ಷಣದಲ್ಲೂ ಕೂಡ ಸಾವು ನಮ್ಮನ್ನು ಆಕ್ರಮಿಸ್ಕೋಬೋದು. ಆದ್ದರಿಂದ ಹಾಗಾದರೆ ನಮಗೆ ಈ ಮೃತ್ಯುವಿನ ಭಯ ಇರಬೇಕು. ಎಲ್ಲರೂ ಯಾರಿಂದಲೂ ಭಯ ಪಡದೇ ಇರೋದು ಅಂದರೆ ಮೃತ್ಯುವಿನಿಂದ ಭಯ ಪಡಬೇಕು. ನಾನಾ ವಿಧವಾದ ತಪ್ಪುಗಳನ್ನು ಮಾಡಿದ್ರೆ ನರಕದಲ್ಲಿ ಕೊಡತಕ್ಕಂಥ ಶಿಕ್ಷೆಯನ್ನು ಗರುಡ ಪುರಾಣದಲ್ಲಿ ಹೇಳ್ತಾರೆ. 21 ವಿಧವಾದ ನರಕಗಳ ವರ್ಣನೆಯನ್ನು ಮಾಡ್ತಾರೆ. ವೈತರಣಿ ನದಿ ಎಷ್ಟು ಭಯಂಕರವಾಗಿದೆ ಅದರ ವರ್ಣನೆ ಮಾಡಿದ್ರು. ಯಮದೂತರ ವರ್ಣನೆ, ಯಮನ ಭಯಂಕರವಾದ ರೂಪದ ವರ್ಣನೆ, ಇವುಗಳನ್ನೆಲ್ಲ ಕೇಳಿ ಭಯ ಪಡಬೇಕು. ಯಾಕೆಂದರೆ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯವಾಗತ್ತೆ. ನಮ್ಮ ವ್ಯಕ್ತಿತ್ವವನ್ನು ತಿದ್ದುಕೊಳ್ಳೋದಕ್ಕೋಸ್ಕರವಾಗಿ ಈ ಭಯ ಇದು ಯೋಗ್ಯವೇ. ಜೊತೆಗೆ ನಾನಾ ವಿಧವಾದ ದೇವತೆಗಳಿದ್ದಾರೆ, ದೇವತೆಗಳಿಂದ ಭಯ ಇರಬೇಕು. ಭಗವಂತನ ಭಯ ಇರಬೇಕು ನಮಗೆ. ಅಯ್ಯಪ್ಪ ಯಾರೂ ಇಲ್ಲ, ನಾನಿಲ್ಲ ಅನರ್ಥವನ್ನು ಮಾಡಿಬಿಟ್ರೆ ಕೇಳುವರೇ ಇಲ್ಲ ಅಂಥೇಳಿ, ಯಾರೂ ನೋಡ್ತಾ ಇಲ್ಲ ಅಂಥೇಳಿ ಅನರ್ಥವನ್ನು ಮಾಡೋದಲ್ಲ. ಎಲ್ಲ ಕಡೆಯಲ್ಲೂ ದೇವತೆಗಳಿದ್ದಾರೆ, ಸೂರ್ಯ ಚಂದ್ರರು ಸಾಕ್ಷಿಗಳಾಗಿದ್ದಾರೆ. ಸಾಕ್ಷಾತ್ ಭಗವಂತ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಎಲ್ಲ ಕಡೆಗಳಲ್ಲಿ ಇದ್ದಾನೆ ಎನ್ನುವ ಎಚ್ಚರಿಕೆ ಇರಬೇಕು. ಆ ಭಯದಿಂದ ಆ ಕಾರ್ಯವನ್ನು ಮಾಡೋದನ್ನು ನಿಲ್ಲಿಸಬೇಕು. ಆದ್ದರಿಂದ ಭಗವಂತನ ಭಯ ಇರಬೇಕೋ ಬೇಡೋ? ಇರಬೇಕು. ಭಯನೇ ಇಲ್ಲದೆ ಹೋದರೆ ಧರ್ಮಶಾಸ್ತ್ರಗಳ ಭಯ, ವೇದದ ಭಯ, ಭಗವಂತನ ಭಯ, ದೇವತೆಗಳ ಭಯ, ಅಕಾರ್ಯ ಮಾಡುವುದರಲ್ಲಿ ಭಯ ಇತ್ಯಾದಿಗಳೆಲ್ಲ ಭಯ ಅನ್ನೋದು ಇರಬೇಕು. ಇದನ್ನು ಬಿಟ್ಟು ತನ್ನ ಪ್ರಯತ್ನದಿಂದ ಧರ್ಮಶಾಸ್ತ್ರದ ಪ್ರಕಾರವಾಗಿ ಉತ್ತಮವಾದ ನಡವಳಿಕೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ತುಂಬ ಪ್ರಯತ್ನವನ್ನು ಮಾಡಿಯೂ ಕೂಡ ಅನೇಕ ಬಾರಿ ಫಲಗಳು ದೊರಕದೇ ಹೋದಿದ್ದಾಗ ಅಯ್ಯಯ್ಯೋ ನನಗೆ ಫಲ ದೊರಕಿಲ್ಲ ಅಂಥೇಳಿ ಭಯ ಪಡಬಾರದು ಅಂತಂತಾರೆ. ಆದ್ದರಿಂದ ಆ ರೀತಿ ತನ್ನ ಪ್ರಯತ್ನ ಎಲ್ಲವನ್ನೂ ಮಾಡಿ ಅನಂತರದಲ್ಲಿ ಏನಾದರೂ ಮುಂದೆ ಏನಾಗೋಗುತ್ತೋ ಅಂಥೇಳಿ ಭಯವನ್ನು ಪಡಬೇಕು ಅಂತ ಇಲ್ಲ. ಭಗವಂತ ಇದ್ದಾನೆ, ಅವನು ನೋಡ್ಕೊಳ್ತಾನೆ ಅನ್ನೋ ರೀತಿಯಲ್ಲಿ ನಿರ್ಭಯನಾಗಿರಬೇಕೇ ಹೊರತು ಆ ದೃಷ್ಟಿಯಿಂದ ಭಯ ಪಡಬಾರದು ಮತ್ತೊಬ್ಬರಿಂದ ಅಂತ ಹೇಳಿದ್ದೇ ಹೊರತು ಯಾರಿಂದಲೂ ನಾವು ಜೀವನದಲ್ಲಿ ಭಯವನ್ನೇ ಪಡಬಾರದು ಅಂತ ಹೇಳಿಲ್ಲ. ಮನೆಯಲ್ಲಿ ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಹಿರಿಯರಿರ್ತಾರೆ, ಅವರಿಂದ ಸ್ವಲ್ಪ ಭಯ ಪಡಬಾರದು ಅಂತಿಲ್ಲ. ಭಯ ಅನ್ನೋದು ಈ ವ್ಯಕ್ತಿಯನ್ನು ಸರಿದಾರಿಗೆ ತರುತ್ತೆ. ಒಬ್ಬ ವ್ಯಕ್ತಿ ದೈವಿ ಗುಣಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಈ ಭಯ ಕಾರಣವಾಗತ್ತೆ. ಆದ್ದರಿಂದ ಭಯ ಅನ್ನೋದು ಭಗವಂತನ ಬಗ್ಗೆ ಭಯ ಇದ್ದರಿಂದಲೇ ಉಪನಿಷತ್ತು ಹೇಳುವಂತೆ ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ
ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಭೀಷಾಸ್ಮಾದ್ ವಾತಃ ಪವತೆ. ವಾಯುದೇವರು ಎಲ್ಲ ಕಡೆ ಬೀಸ್ತಾ ಇದ್ದಾರೆ. ಯಾಕೆ ಅಂದರೆ ಭಗವಂತನ ಹೆದರಿಕೆ. ಸೂರ್ಯ ಸರಿಯಾದ ಸಮಯಕ್ಕೆ ಉದಯಿಸ್ತಾನೆ, ಮುಳುಗುತ್ತಾನೆ. ಸೂರ್ಯನನ್ನು ಇಟ್ಕೊಂಡ್ರೆ ಸೂರ್ಯ ಅಷ್ಟೇ ಅಲ್ಲ, ಎಲ್ಲ ದೇವತೆಗಳು ಅವರವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು? ಭಗವಂತನ ಭಯ. ಆದ್ದರಿಂದ ಇದೊಂದು ಕಷ್ಟವೇ ಅವರಿಗೆ ಇಲ್ಲ, ಇಂಥ ಭಯ ಇರಬೇಕು. ಆದ್ದರಿಂದ ಸಾತ್ವಿಕವಾದ ಸ್ಪರ್ಧೆಗಳು ಯಾವ ರೀತಿಯಲ್ಲಿ ಅವುಗಳನ್ನು ಅಳವಡಿಸ್ಕೊಳ್ಬೇಕು ಅಂತಾರೋ ಹಾಗೆಯೇ ಇದೆಲ್ಲ ಸಾತ್ವಿಕವಾದ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣೀಭೂತವಾದ ಭಯಗಳು. ಅಂಥ ಭಯಗಳನ್ನು ಇರಬೇಕು. ಯಾವುದು ಬೇಡವಾದ ಭಯ ಇದೆಯೋ ಅಂಥ ಭಯಗಳು ಇರಬಾರ್ದು. ಆದ್ದರಿಂದ ಆ ರೀತಿಯಾಗಿ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಆದ್ದರಿಂದ ಅಂಥ ಅಭಯಂ ಸತ್ವ ಸಂಶುದ್ಧಿ ಅಂತ ಏನು ಗುಣಗಳನ್ನು ಹೇಳಿದ್ರು, ಆ ಗುಣಗಳ ಪ್ರತೀಕ ಯಾರು? ಇದನ್ನು ಯಾಕೆ ಈ ವಿಚಾರವನ್ನು ಮತ್ತೆ ಅಭಯವನ್ನು ಹೇಳಿದ್ದು ಅಂತಂದರೆ, ಬ್ರಾಹ್ಮಣ ಎದುರಿಗೆ ಬಂದಿರುವಂಥದ್ದು ಆನೆ, ಭಾರೀ ಮದಭರಿತವಾದ ಆನೆ. ಬ್ರಾಹ್ಮಣ ಭಯಪಡಲಿಲ್ಲ. ಮತ್ತೊಬ್ಬರಿಂದ ಅಂಜಿಕೆಯನ್ನು ಪಡಲಿಲ್ಲ. ಯಾಕೆ ಪಡಲಿಲ್ಲ ಅಂದರೆ, ಭಗವಂತ ಇದ್ದಾನೆ, ನನ್ನನ್ನು ರಕ್ಷಣೆ ಮಾಡ್ತಾನೆ, ಭಗವದ್ಗೀತಾ ಪಾರಾಯಣದಲ್ಲಿ ನಿಷ್ಠನಾಗಿದ್ದೇನೆ, ರಕ್ಷತಿ ಇತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾದ್ ವಿಷ್ಣು ಮೋಕ್ಷ ಫಲಪ್ರದ ಅಂತ ತಿಳಿಸಿದ್ದಾರೆ. ಆದ್ದರಿಂದ ಬ್ರಾಹ್ಮಣ ಭಯವನ್ನು ಪಡಲಿಲ್ಲ. ಸದ್ಗುಣಗಳನ್ನು ಅಳವಡಿಸಿಕೊಂಡಂಥ ಬ್ರಾಹ್ಮಣ ತಾನು ಆನೆಯಿಂದ ಭಯವನ್ನು ಪಡಲಿಲ್ಲ ಅಂತ ತಿಳಿಸ್ತಾರೆ. ಭಗವಂತನ ಆಜ್ಞೆ ಇದೆ, ಆ ದೃಷ್ಟಿಯಿಂದ ತನಗೇನೂ ಆಗೋಲ್ಲ ಅಂತ ಸಾತ್ವಿಕವಾದ ಗುಣಗಳನ್ನು ಅಳವಡಿಸಿಕೊಂಡ ಬ್ರಾಹ್ಮಣನಾದ್ದರಿಂದ ಅವನು ಈ ಕ್ಷುದ್ರವಾದ ಜಂತುಗಳಿಂದ ಭಯವನ್ನು ಪಡಲಿಲ್ಲ ಅಂತ ಆ ರೀತಿಯಾಗಿ ಇಟ್ಕೊಳ್ಬೇಕು. ಪ್ರಹ್ಲಾದ ಇದ್ದ, ತಂದೆ ಹೇಳ್ದ, ನಿನ್ನನ್ನು ಆನೆಗಳಿಗೆ ಕೈ ಕೊಟ್ಟು ತುಳಿಸ್ಬಿಡ್ತೀನಿ ಅಂದ. ಭಯಪಟ್ಕೊಂಡು ಇಲ್ಲ ನೀನು ಹೇಳ್ದಂಗೆ ಕೇಳ್ತೀನಿ, ಅದನ್ನೇ ಓದ್ತೀನಿ, ಇನ್ನು ಮುಂದೆ ಭಗವಂತನ ಭಜನೆ ಏನು ಮಾಡೋಲ್ಲ ಅನ್ನ. ಇಲ್ಲ, ನಾನಾ ವಿಧವಾದ ಕಷ್ಟಗಳಿಗೆ ನೂಕದ. ಏನಾದರೂ ಪ್ರಹ್ಲಾದ ಭಯಪಟ್ನ? ಎಲ್ಲೂ ಭಯವನ್ನೇ ಪಡಲಿಲ್ಲ. ಆದ್ದರಿಂದ ಭಗವಂತನ ನಿಷ್ಠನಾದ ವ್ಯಕ್ತಿ, ಸತ್ವಗುಣಗಳನ್ನು ಅಳವಡಿಸಿಕೊಂಡ ವ್ಯಕ್ತಿ, ದೈವೀ ಸಂಪತ್ತನ್ನು ಹೊಂದಿದ ವ್ಯಕ್ತಿ ಆಸುರಿ ಸಂಪತ್ತಿನ ಮುಂದೆ ಭಯವನ್ನು ಪಡೋದಿಲ್ಲ ಅಂತ ಈ ಕಥೆ ತಿಳಿಸಿದ್ದು. ಆದ್ದರಿಂದ ಆಸುರಿ ಸಂಪತ್ತಿನ ಪ್ರತೀಕವಾಗಿ ಆನೆ, ದೈವೀ ಸಂಪತ್ತಿನ ಪ್ರತೀಕವಾಗಿ ಬ್ರಾಹ್ಮಣ, ಇವರಿಬ್ಬರ ಮಧ್ಯೆ ಘರ್ಷಣೆಯಾದಾಗ ಆಸುರಿ ಸಂಪತ್ತು ದೈವೀ ಸಂಪತ್ತಿನ ಮುಂದೆ ತಲೆಬಾಗಿತು ಅಂತ ಈ ಕಥೆ ನಮಗೆ ತಿಳಿಸ್ಕೊಟ್ಟಿದೆ. ಆದ್ದರಿಂದ ಕೃಷ್ಣ ಇದನ್ನೇ ತಿಳಿಸ್ತಾ, ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇ ಭಜ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ ಅಂತ ಇಷ್ಟನ್ನೆಲ್ಲ ತಿಳಿಸ್ದ. ಅನಂತರ 5ನೇ ಶ್ಲೋಕದ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇವೆ. ದೈವೀ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ, ಅದನ್ನೇ ಹೇಳ್ದ ಭಗವಂತ. ದೈವೀ ಸಂಪತ್ ವಿಮೋಕ್ಷಾಯ, ಈ ದೈವೀ ಸಂಪತ್ತನ್ನು ಯಾವ ವ್ಯಕ್ತಿಗಳು ಅಳವಡಿಸ್ಕೊಳ್ತಾರೆ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ಇತ್ಯಾದಿಗಳು ಏನು ಹೇಳಿದ ಭಗವಂತ, ಈ ಎಲ್ಲ ವಿಧವಾದ ದೈವೀ ಸಂಪತ್ತನ್ನು ಅಳವಡಿಸ್ಕೊಂಡ್ರೆ ನಮ್ಮ ಯೋಗ್ಯತೆಗೆ ಅನುಸಾರಿಯಾಗಿ ನಮಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂಥ ಮೋಕ್ಷಗಳು ದೊರಕುತ್ತವೆ. ಅದನ್ನು ಕೃಷ್ಣನೇ ಹೇಳಿದ್ದು, ದೈವೀ ಸಂಪತ್ ವಿಮೋಕ್ಷಾಯ. ವಿವಿಧ ರೂಪವಾದ ಮೋಕ್ಷಗಳೇ ವಿಮೋಕ್ಷ, ಬರೀ ಮೋಕ್ಷಾಯ ಅಂತ ಅನ್ನಲಿಲ್ಲ ಕೃಷ್ಣ. ದೈವೀ ಸಂಪತ್ತನ್ನು ನಾನು, ನೀವು, ದೇವತೆಗಳು, ಬ್ರಹ್ಮದೇವರು ಎಲ್ಲರೂ ದೈವೀ ಸಂಪತ್ತನ್ನು ಅಳವಡಿಸ್ಕೊಂಡ್ವಿ ಅಂತ ಇಟ್ಕೊಳ್ರಿ. ಆಗ ನಮ್ಮ ಗುರುಗಳು ಅಳವಡಿಸ್ಕೊಂಡ್ರು, ನಾವು ಅಳವಡಿಸ್ಕೊಂಡ್ವಿ, ದೇವತೆಗಳು ಆಯಿತು. ದೇವತೆಗಳ ಮೇಲೆ ಅನಂತರದಲ್ಲಿ ರುದ್ರದೇವರು, ವರ್ಣದೇವರು, ಬೇರೆ ಬೇರೆ ದೇವತೆಗಳಿದ್ದಾರೆ, ಗರುಡದೇವರಿದ್ದಾರೆ, ಶೇಷದೇವರಿದ್ದಾರೆ, ಸರಸ್ವತೀ ದೇವಿ, ಬ್ರಹ್ಮದೇವರು ಎಲ್ಲರೂ ಕೂಡ ಅಳವಡಿಸ್ಕೊಂಡಿದ್ದಾರೆ. ಅವರವರು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದಂಥ ಅವರು
ವಿಶೇಷವಾದ ಸಾಧನೆಗಳನ್ನು ಮಾಡಿದ್ದಾರೆ. ಹೀಗೆ ದೈವೀ ಸಂಪತ್ತನ್ನು ಅಳವಡಿಸಿಕೊಂಡು ವಿಶೇಷವಾದ ಸಾಧನೆಗಳನ್ನು ಅವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಮಾಡ್ತಾ ಇದ್ದಾಗ ಏನು ದೊರಕುತ್ತೆ ಅಂದರೆ ವಿಮೋಕ್ಷ. ವಿಮೋಕ್ಷ ಅಂದರೆ ವಿಶಿಷ್ಟವಾಗಿರತಕ್ಕಂಥ ಮೋಕ್ಷ ಅವರಿಗೆಲ್ಲ ದೊರಕುತ್ತೆ ಅಂತ ಅರ್ಥ. ಬರೀ ಮೋಕ್ಷ ದೊರಕುತ್ತೆ ಅಂತ ಹೇಳಿದ್ದಲ್ಲ, ವಿಶಿಷ್ಟವಾದ ಮೋಕ್ಷ ದೊರಕುತ್ತೆ ಅಂತ ತಿಳಿಸಿದ್ದು. ಅಂದರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರಿಗೆ ಮೋಕ್ಷದಲ್ಲಿ ಬೇರೆ ಬೇರೆ ರೀತಿಯಾದ ಮೋಕ್ಷಗಳು ದೊರಕುತ್ತವೆ. ಆದ್ದರಿಂದ ಶಾಸ್ತ್ರಗಳಲ್ಲಿ ಮೋಕ್ಷದ ತಾರತಮ್ಯವನ್ನು ತಿಳಿಸಿದ್ದಾರೆ. ನಾವು ಇಲ್ಲಿಂದ ಹೋದ ತಕ್ಷಣ ಎಲ್ಲ ಒಂದೇ ರೀತಿಯಾಗಿ ಹೋಗ್ತೀವಿ ಅಂದರೆ ನಾವು ಮಾಡಿದ ಸಾಧನೆ, ನಮ್ಮ ಗುರುಗಳು ಮಾಡಿದ ಸಾಧನೆ, ನಿಮ್ಮ ಗುರುಗಳು ಮಾಡಿದ ಸಾಧನೆ ನೀನು ಮಾಡಿದ್ಯೋ ಅಂತ ನಮ್ಮನ್ನು ಕೇಳಿದ್ರೆ, ಹೇ ಇಲ್ಲಪ್ಪ, ನಮ್ಮ ಗುರುಗಳು ತುಂಬ ದೊಡ್ಡವರು, ಅವರ ಸಾಧನೆಯಲ್ಲಿ ನಮ್ಮ ಸಾಧನೆಯಲ್ಲಿ ಅವರ ಸಾಧನೆ ಭಾರೀ ಮಹತ್ತಾದದ್ದು, ನಮ್ಮ ಸಾಧನೆ ಅಲ್ಪ ಮಟ್ಟದ್ದು ಅಂತ ನಾವು ಅಂತೀವೋ ಇಲ್ಲೋ. ಹಾಗಾದರೆ ನಮಗೂ ಮೋಕ್ಷ ದೊರಕಿತು, ಗುರುಗಳಿಗೂ ಮೋಕ್ಷ ದೊರಕಿತು. ಇಬ್ಬರ ಸಾಧನೆಗಳು ಭಿನ್ನವಾಗಿದ್ದು ಮೋಕ್ಷ ದೊರಕಿದಾಗ ಮಾತ್ರ ನಾವೆಲ್ಲ ಸಮಾನರಾಗಿರ್ತೀವಿ ಅಂದರೆ ಅದು ಸಾಧ್ಯವೇ? ಸಾಧ್ಯವಾಗೋಲ್ಲ. ಇದು ನಮ್ಮ ಮಾತ್ರ ಅಲ್ಲ, ನಮಗೆ ನಮ್ಮ ಗುರುಗಳಿಗಲ್ಲ, ಸಾಕ್ಷಾತ್ ಬ್ರಹ್ಮದೇವರಿದ್ದಾರೆ. ಇಡೀ ಬ್ರಹ್ಮಾಂಡದ ಒಳಗಡೆ ಭಗವಂತನ ಆಜ್ಞೆಯಿಂದ ಈ 84 ಲಕ್ಷ ಯೋನಿಗಳಿಗೆ ಶರೀರವನ್ನು ಕೊಟ್ಟು ಸೃಷ್ಟಿ ಮಾಡಿ ಅವ್ರನ್ನೆಲ್ಲ ಪರಿಪಾಲನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ವಾಯುದೇವರು ನಮ್ಮ ಎಲ್ಲ ಜೀವರಾಶಿಗಳ ಒಳಗಡೆ 4 ವಿಧ ದೇಹದ ಒಳಗಡೆ ಸೇರಿಕೊಂಡು 6,321,000 ಶತಶ್ವಾಸ ಜಪಗಳ ಜಪಿಸಿ 21,600 ಬಾರಿ ಶ್ವಾಸೋಚ್ಛ್ವಾಸವನ್ನು ನಾವೇನು ಮಾಡ್ತಾ ಇದ್ದೇವೆ ಒಂದು ದಿನದಲ್ಲಿ, ಅಂಥ ಶ್ವಾಸೋಚ್ಛ್ವಾಸವನ್ನು ಮಾಡುವುದಕ್ಕೆ ಶಕ್ತಿಯನ್ನು ಕೊಟ್ಟ ವಾಯುದೇವರು 4 ವಿಧವಾದ ಜೀವರಾಶಿಗಳ ಒಳಗಡೆನೇ ಕೂತ್ಕೊಂಡು ಈ ರೀತಿಯಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಭಾರೀ ಸಾಧನೆಯನ್ನು ಮಾಡುವ ಅವರಲ್ಲಿ ನಾವೆಲ್ಲಿ? ಆದ್ದರಿಂದ ಇಷ್ಟು ಅನಂತಾನಂತ ಜೀವರಾಶಿಗಳಿಗೆ ಸಾಧನೆಯನ್ನು ಮಾಡಿಸುವ ಅವರಿಗೂ ನಮಗೂ ಒಂದೇ ಥರನಾದ ಮೋಕ್ಷ ದೊರಕೋದೆ. ಅದಕ್ಕೋಸ್ಕರ ಕೃಷ್ಣ ಹೇಳಿದ್ದು ದೈವೀ ಸಂಪತ್ ವಿಮೋಕ್ಷಾಯ. ದೈವೀ ಸಂಪತ್ತನ್ನು ಪಡೆದುಕೊಂಡಿರತಕ್ಕಂಥ ವ್ಯಕ್ತಿಗಳು ನಾವು ಸಂಪತ್ತನ್ನು ಪಡೆಯೋದರಲ್ಲೇ ನಮ್ಮಲ್ಲಿ ವ್ಯತ್ಯಾಸಗಳಿರ್ತವೆ. ಆದ್ದರಿಂದ ಅದು ವಿಮೋಕ್ಷ, ವಿಶೇಷವಾದ ಮೋಕ್ಷ ಅವರವರಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಮೋಕ್ಷದಲ್ಲೂ ಬೇರೆ 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 ಸಿಗತ್ತೆ. ಆದ್ದರಿಂದ ಕೆಲವರಿಗೆ ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಮೋಕ್ಷಗಳ ವಿಭಾಗಗಳನ್ನು ಹೇಳಿದ್ದಾಳೆ. ಸಾರ್ಷ್ಟಿ, ಸಾರೂಪ್ಯ ಮೋಕ್ಷವನ್ನು ಹೊಂದಬಹುದು, ಸಾಲೋಕ್ಯ ಇರ್ಬೋದು, ಅದೇ ಲೋಕದಲ್ಲಿರ್ಬೋದು, ಭಗವಂತನ ಸಮೀಪದಲ್ಲಿ ಅದೇ ಲೋಕದಲ್ಲಿರೋದು ಬೇರೆ. ಸಾರ್ಷ್ಟಿ ಅಂದರೆ ಭಗವಂತನ ಸಮೀಪದಲ್ಲಿರೋವಂಥದ್ದು. ಆನಂತರ ಸಾರೂಪ್ಯ, ಭಗವಂತನಂತೆ ಅದೇ ರೀತಿಯಾಗಿ ನಾವು ಕೂಡ ಚತುರ್ಭುಜಾದಿಗಳನ್ನು ಹೊಂದಿ ಅವನಂತ ರೂಪವನ್ನು ಪಡೆಯುವ ಸಾಮರ್ಥ್ಯ ಪಡೆದಿರ್ಬೋದು ಕೆಲವರು. ಆನಂತರದಲ್ಲಿ ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ ಅಂತಿದೆ. ಭಗವಂತನ ಒಳಗಡೆ ಪ್ರವೇಶ ಮಾಡಿ ಅವನ ಕೈಗಳಿಂದಲೇ ಉಣ್ಣತಕ್ಕಂಥ, ಅವನ ಕೈಗಳಿಂದಲೇ ಸುಖಾದಿಗಳನ್ನು ಪಡುವ ಆ ಸಾಮರ್ಥ್ಯವನ್ನು ಪಡೆದಂಥ ಮುಕ್ತ ಜೀವಿಗಳು ಇರ್ಬೋದು. ಆದ್ದರಿಂದ ಮೋಕ್ಷದಲ್ಲೂ ಕೂಡ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಸುಖ ಉಂಟಾಗತ್ತೆ. ಆದ್ದರಿಂದ ತೈತ್ತಿರೀಯ ಉಪನಿಷತ್ತಲ್ಲಿ ಸೈಷಾನಂದಸ್ಯ ಮೀಮಾಗುಂಸಾ ಭವತಿ, ಸೈಷಾನಂದಸ್ಯ ಮೀಮಾಂಸುಗುಂಸಾ ಭವತಿ ಅಂಥೇಳಿ ತೇಯೇ ಶತಂ ಬ್ರಹ್ಮಣ ಆನಂದ ಇದನ್ನೆಲ್ಲ ಹೇಳ್ಕೊಂಡು ಬಂದು ಯಾವ್ಯಾವುದು ಗಂಧರ್ವರ ಆನಂದ ಯಾವುದು, ಅವರಿಗಿಂತ ಮೇಲಿರುವಂಥ ವ್ಯಕ್ತಿಗಳು ದೇವತೆಗಳ ಆನಂದ ಯಾವುದು ಅಂತ ದೇವತೆಗಳ ಆನಂದದ ಪ್ರಭೇದವನ್ನು ಅಲ್ಲಿ ಹೇಳ್ಕೊಂಡು ಬರ್ತಾರೆ. ಮೋಕ್ಷದಲ್ಲಿ ಹೀಗೆ ಆನಂದವನ್ನೆಲ್ಲ ಅವರು ಅನುಭವಿಸ್ತಾರೆ ಅಂತ. ಮೋಕ್ಷದಲ್ಲೇ ಸ್ವಲ್ಪ ತಾರತಮ್ಯ ಇರೋದರಿಂದ ಅವರ ಆನಂದವನ್ನು ಅನುಭವಿಸೋದ್ರಲ್ಲೂ ತಾರತಮ್ಯ ಇರುತ್ತೆ. ಆದ್ದರಿಂದ ಏನು ತಪ್ಪಿಲ್ಲ. ಯಾಕೆ? ಅವರವರ ಸಾಧನೆಗಳು ಅಷ್ಟೇ. ಯಾರ ಸಾಧನೆಗಳು ಎಷ್ಟಿರುತ್ತೋ ಅಷ್ಟು ವಿಧವಾದ ಫಲ ದೊರಕುತ್ತೆ ಹೊರತು ಸ್ವಲ್ಪ ಸಾಧನೆ ಮಾಡಿದ ವ್ಯಕ್ತಿ, ಅಪಾರವಾದ ಮಹತ್ತಾದ ಸಾಧನೆಯಿಂದ ಅನೇಕ ಜನ್ಮಗಳಲ್ಲಿ ಮಾಡಿದ ವ್ಯಕ್ತಿ, ಇಬ್ಬರೂ ಮೋಕ್ಷಕ್ಕೆ ಹೋದರು, ಇಬ್ಬರೂ ಸಮಾನರಾಗ್ಬಿಟ್ರು. ಪರಮಂ ಸಾಮ್ಯಮುಪೈತಿ, ಪರಮಸಾಮ್ಯವನ್ನು ಹೊಂದಿಬಿಟ್ರು ಅಲ್ಲಿ ಹೋದ್ಮೇಲೆ ಎಲ್ಲರೂ ಅಂತಂದರೆ. ಪರಮಸಾಮ್ಯ ಹೊಂದೋದು ಅಂತಂದರೆ
ಇಲ್ಲಿ ಏನು ಸಾಮ್ಯವನ್ನು ಹೊಂದಿದ್ದೇವೆ, ಇಲ್ಲೂ ಕೂಡ ಭಗವಂತನ ಸಾಮ್ಯ ನಮಗಿದೆ, ಸಾದೃಶ್ಯ ಇದೆ. ಆತನೂ ಚೇತನ, ನಾವು ಚೇತನರೇ, ಚೇತನತ್ವೇನ ಸಾಮ್ಯ ನಮಗೂ ಭಗವಂತನಿಗಿದೆ. ಆದರೆ ಮೋಕ್ಷಕ್ಕೆ ಹೋದ್ಮೇಲೆ ಪರಮಸಾಮ್ಯ ಬಂತು ಅಂದರೆ ಪರಮಾತ್ಮ ನಿರ್ದುಃಖ, ನಾವು ನಿರ್ದುಃಖ. ಪರಿಪೂರ್ಣವಾದ ಆನಂದವನ್ನು ಭಗವಂತ ಪಡಿತಾ ಇದ್ದಾನೆ, ನಾವು ನಮ್ಮ ಯೋಗ್ಯತೆಗೆ ತಷ್ಟು ಪೂರ್ಣವಾದ ಆನಂದವನ್ನು ನಾವು ಪಡಿತಾ ಇರ್ತೀವಿ. ದುಃಖ ಇಲ್ಲ, ಮತ್ತು ಈ ಲೋಕಕ್ಕೆ ಸಾಂಸಾರಿಕ ದುಃಖ ಇಲ್ಲ, ಸಂಸಾರಕ್ಕೆ ತಿರುಗಿ ಬರ್ತೀವ, ಬರೋದಿಲ್ಲ. ಅನಾವೃತ್ತಿ ನಮಗೂ ಇದೆ. ಆದ್ದರಿಂದ ಈ ರೀತಿಯಾಗಿ ಪರಮಸಾಮ್ಯವನ್ನೇ ಮೋಕ್ಷಕ್ಕೆ ಹೋದ ಮೇಲೆ ಜೀವರು ಕೂಡ ಅನುಭವಿಸೋದು ನಿಜವೇ. ಆದರೆ ತಾರತಮ್ಯವೂ ಇದೆ ಅಂತ ತಿಳಿಸ್ತಾರೆ. ಅದಕ್ಕೋಸ್ಕರ ದೈವೀ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರೀ ಮತ ಎರಡನ್ನು ಹೇಳಬೇಕಾದ್ರೂ ಕೂಡ ತುಂಬ ಸೂಕ್ಷ್ಮವಾಗಿ ಕೃಷ್ಣ ಹೇಳ್ತಾನೆ. ಬರೀ ಮೋಕ್ಷ ಅನ್ನಲಿಲ್ಲ, ಬಂಧ ಅನ್ನಲಿಲ್ಲ. ಇಲ್ಲಿ ವಿಮೋಕ್ಷಾಯ ಅಂದ, ನಿಬಂಧಾಯ ಅಂತಂದ. ಆದ್ದರಿಂದ ಮೋಕ್ಷ ದೊರಕತ್ತೆ ನಿಜ. ಯಾರು ದೈವೀ ಸಂಪತ್ತನ್ನು ಅಳವಡಿಸ್ಕೊಳ್ತಾರೆ ಅಂಥ ಸಜ್ಜನರಿಗೆ, ಜ್ಞಾನಿಗಳಿಗೆ, ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷ ಅನ್ನೋದು ದೊರಕತ್ತೆ. ಆದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅಲ್ಲಿ ಸುಖ ದೊರಕತ್ತೆ. ಎಲ್ಲರೂ ಭಗವಂತನಿಗೆ ಸಮಾನವಾದ ಆನಂದವನ್ನು ಪಡೆದು ಬಿಡ್ತಾರೆ, ಹಾಗೆ ಅಂದ್ಕೊಳ್ಬಾರ್ದು ಅಂತಂತಾರೆ. ಯಾಕೆ ನಮ್ಮ ಸಾಧನೆಯೇ ಅಷ್ಟಿಲ್ಲ. ಅಲ್ಲ, ಹಾಗೇನಾದರೂ ಬ್ರಹ್ಮದೇವರಿದ್ದಾರೆ, ರುದ್ರದೇವರಿದ್ದಾರೆ, ಶೇಷದೇವರು, ಗರುಡದೇವರು ಎಲ್ಲ ಮುಕ್ತರಾದರು. ಮುಕ್ತರಾದವರ ಪ್ರಪಂಚವೇ ಬೇರೆ. ಹಾಗೆ ಮುಕ್ತರಾದ ವ್ಯಕ್ತಿಗಳು ಆನಂದ ಅನುಭವಿಸ್ತಾ ಇದ್ದಾರೋ ಇಲ್ಲೋ? ಅನುಭವಿಸ್ತಾ ಇದ್ದಾರೆ. ಬ್ರಹ್ಮದೇವರ ಆನಂದ ಎಷ್ಟು? ಅವ್ರದ್ದು ತುಂಬ ಆನಂದ ಇದೆ ಅವ್ರದ್ದು. ತೇ ಯೇ ಶತಂ ಬ್ರಹ್ಮಣ ಆನಂದ, ಇದೆಲ್ಲ ಹೇಳ್ಕೊಂಡು ಬರ್ತಾರೆ. ಆನಂತರ ಹಾಗಾದರೆ ಬ್ರಹ್ಮದೇವರ ಆನಂದವನ್ನು ನೋಡಿ ಅವರಿಗಿಂತ ಕೆಳಗಿರತಕ್ಕಂಥ ಸರಸ್ವತೀ ದೇವಿ ಇರ್ಬೋದು, ರುದ್ರದೇವರಿರ್ಬೋದು, ಶೇಷದೇವರಿರ್ಬೋದು, ಅಯ್ಯೋಯ್ಯೋ ನನಗಿಷ್ಟೊಂದು ಆನಂದ ಇಲ್ವೇ ಅಂತ ಅಲ್ಲಿ ಮತ್ತೆ ಕೊರಗು ಉಂಟಾಗತ್ತಾ? ನನಗಿಂತ ಇವ್ರಿಗೆ ಆನಂದ ಜಾಸ್ತಿ ಆಗಿದೆ ಅಂತ ಆ ವ್ಯಕ್ತಿಯ ಬಗ್ಗೆ ಇವರಿಗೆ ಮಾತ್ಸರ್ಯ ಉಂಟಾಗತ್ತಾ? ಇದಕ್ಕೆಲ್ಲ ಅವಕಾಶ ಆಗೋಲ್ವೇ? ವ್ಯತ್ಯಾಸ ಇದ್ದುಬಿಟ್ರೆ ಈ ಲೋಕದಲ್ಲಿ ಹಾಗೆ ತಾನಿರೋದೀಗ ನಮಗೆ. ಮೇಲಿನ ವ್ಯಕ್ತಿಯನ್ನು ನೋಡಿ ಮಾತ್ಸರ್ಯ ಪಡ್ತಾರೆ ಎಷ್ಟೋ ಜನ. ಅವನ ಕೀರ್ತಿ ಬಂತು, ಅವನಿಗೆ ಬೇಕಾದ ಧನ ಬಂದ್ಬಿಡ್ತು, ಅಯ್ಯೋ ನನಗಿದ್ದರೂ ಪರವಾಗಿಲ್ಲ ಅವನಿಗೆ ಬಂದುಬಿಡ್ತಲ್ಲ ಅಂತ ಮಾತ್ಸರ್ಯ ಪಡೋರಿದ್ದಾರೆ. ಸಮಾನರಾಗಿರೋ ವ್ಯಕ್ತಿಗಳಲ್ಲೂ ಈ ರೀತಿ ಮಾತ್ಸರ್ಯ ಗುಣ ಇಲ್ವಾ ಅಲ್ಲಿ ಅಂತಂದರೆ ಇಂಥ ಮಾತ್ಸರ್ಯ ಆಗಲಿ ದುಃಖವಾಗಲಿ ತನಗಿಲ್ಲ ಅಂತ ಇಲ್ಲ. ಯಾಕೆ ಅಂದರೆ ಮೂಲತಃ ಅಲ್ಲಿ ನಮ್ಮ ಈ ವಿಧವಾಗಿರತಕ್ಕಂಥ ಅರಿಷಡ್ವರ್ಗಗಳೇನಿದೆ, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ, ಇವುಗಳು ಮೂಲತಃ ನಮ್ಮನ್ನು ಅಂಟುಕೊಳ್ಳೋದಕ್ಕೆ ಕಾರಣವಾದದ್ದೇ ನಮ್ಮಲ್ಲಿ ಇರತಕ್ಕಂಥ ಮೂರು ಗುಣಗಳು: ಸತ್ವಗುಣ, ರಜೋಗುಣ, ತಮೋಗುಣ. ಅವುಗಳಿಂದ ಆಗಿರತಕ್ಕಂಥ ಪ್ರಾಕೃತಿಕ ಶರೀರ, ಈ ಪಾಂಚಭೌತಿಕವಾದ ಶರೀರವನ್ನು ಹೊತ್ಕೊಂಡಿರೋದ್ರಿಂದಲೇ ನಮ್ಮಲ್ಲಿ ಇಂಥ ಗುಣಗಳು ಇರೋದರಿಂದಲೇ ನಮ್ಮಲ್ಲಿ ಈ ರೀತಿಯಾದ ದ್ವೇಷ, ಅಸೂಯೆ, ಇವೆಲ್ಲ ಕಾಮಕ್ರೋಧಾದಿಗಳೆಲ್ಲ ಬಂದಿರೋದು. ಯಾವತ್ತು ಈತ ಈ ಲಿಂಗದೇಹವನ್ನು ಭಂಗ ಮಾಡಿಕೊಂಡು ಸ್ವರೂಪ ದೇಹದಲ್ಲಿ ಮೋಕ್ಷದಲ್ಲಿ ನೆಲೆಸ್ತಾನೆ, ಈ ಪ್ರಕೃತಿಯ ಸಂಬಂಧವನ್ನು ಯಾವತ್ತು ಕಡ್ಕೊಳ್ತಾನೆ, ಯಾವಾಗ ಈ ತ್ರಿಗುಣಗಳ ಪ್ರಭಾವಕ್ಕಿಂತ ದೂರ ಹೋಗ್ತಾನೆ, ಆಗ ಈ ರೀತಿಯಾದ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನೋ ಈ ದುರ್ಗುಣಗಳು ಮೋಕ್ಷದಲ್ಲಿ ತಡಕಾಡೋದಿಲ್ಲ, ಮೋಕ್ಷದಲ್ಲಿ ನಮ್ಮನ್ನು ಆವರಿಸ್ಕೊಳ್ಳೋದಿಲ್ಲ. ಈ ಗುಣಗಳು ಇಂಥ ದುರ್ಗುಣಗಳಿಗೆ ಕಾರಣವಾಗಿ ಆ ದುರ್ಗುಣಗಳು ನಮಗೆ ಯಾವುದೇ ವಿಧವಾದ ದುಃಖವನ್ನು ಅಲ್ಲಿ ಉಂಟು ಮಾಡೋಲ್ಲ, ಅದಕ್ಕೆ ಪ್ರವೇಶವೇ ಇಲ್ಲ. ಆದ್ದರಿಂದ ನಮಗೂ ದುಃಖ ಆಗೋಲ್ಲ ಅಂತ ಇಟ್ಕೊಳ್ಬೇಕು. ಆದ್ದರಿಂದ ಅಲ್ಲೇನಿರುತ್ತಪ್ಪ, ಸ್ವರೂಪ ದೇಹ ಮಾತ್ರ ಇರೋದು. ಆದ್ದರಿಂದ ಅಲ್ಲಿ ಹಾಗಾದರೆ ಅವರಿಗೆ ಆ ದೃಷ್ಟಿಯಿಂದಲಾದರೂ ಬ್ರಹ್ಮದೇವರ ಆನಂದವನ್ನು ನೋಡಿ ಉಳಿದಿರತಕ್ಕಂಥ ಕೆಳಗಿರೋ ಅಂಥ ವ್ಯಕ್ತಿಗಳು ಅಯ್ಯಯ್ಯೋ ಅಂತ ದುಃಖ ಪಟ್ಕೊಡ್ತಾರ ಅಂದರೆ ಇಲ್ಲ. ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತ ಶ್ರುತಿ ಹೇಳ್ತಾ ಇರೋದು. ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಪರಬ್ರಹ್ಮ ಏನಿದ್ದಾನೆ ಆ ಪರಬ್ರಹ್ಮನನ್ನು ತಿಳಿದುಕೊಂಡ ವ್ಯಕ್ತಿ, ಪರಿಪೂರ್ಣವಾದ ಜ್ಞಾನವನ್ನು ಪಡೆದು ಅಪರೋಕ್ಷ ಜ್ಞಾನವನ್ನು ಪಡೆದಂಥ ವ್ಯಕ್ತಿ ಆತ ಬ್ರಹ್ಮೈವ ಭವತಿ.
ಆತನು ಪೂರ್ಣನಾಗೇ ಇರುತ್ತಾನೆ ಅಂತ ಹೇಳಿದ್ದು. ಇವನು ಬ್ರಹ್ಮನೇ ಆಗೋಗ್ಬಿಡ್ತಾನೆ ಅಂತ ಅಂದ್ಕೊಳ್ಬೇಕು ಅಂತ ಇಲ್ಲ. ಹಾಗಿದ್ದರೆ ವೇದ ಏನು ಹೇಳ್ತಿದ್ದು ಗೊತ್ತಾ? ಪರಮಂ ಬ್ರಹ್ಮ ವೇದ ಪರಮಂ ಬ್ರಹ್ಮೈವ ಭವತಿ. ಪರಬ್ರಹ್ಮನನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾರೋ ಇವನು ಕೂಡ ಪರಬ್ರಹ್ಮನೇ ಆಗಿಬಿಡ್ತಾನೆ. ಇಲ್ಲ, ಹಂಗಿಲ್ಲ. ವೇದ ಹಂಗೆ ಹೇಳಲಿಲ್ಲ. ಪರಮಂ ಬ್ರಹ್ಮ ವೇದ, ಯಾರು ಪರಬ್ರಹ್ಮನನ್ನು ಸರಿಯಾಗಿ ತಿಳ್ಕೊಂಡು ಅವನ ಜ್ಞಾನವನ್ನು ಅಪರೋಕ್ಷ ಜ್ಞಾನವನ್ನು ಯಾರು ಪಡಿತಾರೋ ಅವನು ಬ್ರಹ್ಮೈವ ಭವತಿ ಅಷ್ಟೇ. ಇವನು ಪರಬ್ರಹ್ಮನೇ ಆಗೋಲ್ಲ, ಬ್ರಹ್ಮ ಆಗ್ತಾನೆ. ಬ್ರಹ್ಮ ಆಗೋದು ಅಂದರೆ ಏನಪ್ಪ ಅಂದರೆ ಪರಿಪೂರ್ಣ ಆಗ್ತಾನೆ. ಅಂದರೆ ಇವನ ಯೋಗ್ಯತೆಗೆ ತಕ್ಕಷ್ಟು ಆನಂದವನ್ನು ಪೂರ್ಣವಾಗೇ ಪಡಿತಾನೆ. ಯಾವಾಗ ಈತ ಪೂರ್ಣವಾಗಿ ಪಡಿತಾನೆ, ಅಯ್ಯಯ್ಯೋ ನನಗಿಷ್ಟಿಲ್ವೇ ಅಂತ ಇವನು ದುಃಖ ಪಡೋಲ್ಲ. ಯಾಕೆಂದರೆ ನನ್ನ ಯೋಗ್ಯತೆಯೇ ಇಷ್ಟು ಅಂತ ಗೊತ್ತು. ಸಾಲಕ್ಕೆ ನಾವೊಂದು 10 ಪಾತ್ರೆ ಇಟ್ಬಿಡೋಣ. ಮೊದಲು ಯಾವುದು ಮಾಡೋಣ? ಒಂದು ಲೋಟ ಇಡೋಣ, ಒಂದು ಚಿಕ್ಕ ಲೋಟ ಇಡೋಣ. ಅದರ ಪಕ್ಕದಲ್ಲೇ ಸ್ವಲ್ಪ ದೊಡ್ಡ ಲೋಟ ಇಡೋಣ. ಅದರ ಪಕ್ಕದಲ್ಲೇ ಒಂದು ಪಾತ್ರೆ ಇಡೋಣ. ಅದಕ್ಕಿಂತ ಇನ್ನೊಂದು ದೊಡ್ಡ ಪಾತ್ರೆ ಇಡೋಣ. ದೊಡ್ಡ ಕೊಡ ಇಡೋಣ. ಅಲ್ಲೊಂದು ದೊಡ್ಡ ಕೊಪ್ಪರಿಗೆ ಇಡೋಣ. ಎಲ್ಲದಕ್ಕೂ ನೀರು ತುಂಬಿಡೋಣ. ಎಲ್ಲದಕ್ಕೂ ನೀರು ತುಂಬಿದ್ರೆ ಎಲ್ಲ ಪಾತ್ರೆಗಳು ಪೂರ್ಣ ಆಯಿತೋ ಇಲ್ಲೋ? ಪೂರ್ಣ ಆಯಿತು. ಈ ಲೋಟ ಅಯ್ಯಯ್ಯೋ ಕೊಪ್ಪರಿಗೆ ಎಷ್ಟು ನನ್ನ ಹತ್ರ ನೀರಿಲ್ವೇ ಅಂತ ಈ ದುಃಖ ಪಟ್ಕೊಳ್ಳಲ್ಲ. ಅಕಸ್ಮಾತ್ ನಿಂಗೆ ಬೇಕಾ ಇನ್ನೂ ಕೊಡ್ತೀನಿ ಅಂದರೆ ಈ ಲೋಟಕ್ಕೆ ಜಾಗ ಎಲ್ಲಿದೆ? ಜಾಗ ಇಲ್ಲ. ಆದ್ದರಿಂದ ಈ ಲೋಟ ಏನಿದೆ ಅಂದರೆ ನನ್ನದು ಎಷ್ಟು ಯೋಗ್ಯತೆ ಇದೆ, ಎಷ್ಟು ನೀರನ್ನು ತುಂಬಿಕೊಳ್ಳೋದಕ್ಕೆ ಯೋಗ್ಯತೆ ಇದೆ ಅಷ್ಟು ಪರಿಪೂರ್ಣ ಆಗಿದೆ. ಅದರ ಪಕ್ಕದ ದೊಡ್ಡ ಲೋಟ ನೋಡ್ತು, ಓಹೋ ನಂದು ಇದಕ್ಕಿಂತ ದೊಡ್ಡದು, ಅದರಿಂದ ನನಗೆ ಎಷ್ಟು ಯೋಗ್ಯತೆ ಇದೆ ಅಷ್ಟು ನಾನು ತುಂಬಿಕೊಂಡಿದ್ದೀನಿ, ಸಾಕಿನ್ನ ಮುಗೀತು. ಯಾಕೆಂದರೆ ಇದಕ್ಕಿಂತ ಹೆಚ್ಚು ಯೋಗ್ಯತೆಯೇ ಇಲ್ಲ. ಆದ್ದರಿಂದ ಎಲ್ಲವೂ ಪರಿಪೂರ್ಣವಾಗಿದೆಯೋ ಇಲ್ಲೋ? ಆಗಿದೆ. ವ್ಯತ್ಯಾಸ ಇದೆಯೋ ಇಲ್ಲೋ? ವ್ಯತ್ಯಾಸನೂ ಇದೆ. ಆದ್ದರಿಂದ ವ್ಯತ್ಯಾಸನೂ ಮೋಕ್ಷದಲ್ಲಿ ಇರುತ್ತೆ, ಪೂರ್ಣವೂ ಆಗಿರುತ್ತೆ. ದುಃಖವಾಗತ್ತಾ? ಆಗೋಲ್ಲ. ಸಮುದ್ರ ಇದೆ, ಸಮುದ್ರನೂ ಪೂರ್ಣವಾಗಿರುತ್ತೆ. ನದಿ ಅದು ಪೂರ್ಣವಾಗಿದೆ. ಕೆರೆಗಳು ಪೂರ್ಣವಾಗಿದೆ. ಆಯಾ ಪಾತ್ರಗಳಿಗೆ ಎಷ್ಟು ಬೇಕೋ ಅಷ್ಟು ಪೂರ್ಣತೆಯನ್ನು ಹೊಂದಿರುತ್ತೆ. ಹಾಗೆ ಭಗವಂತನ ಸಮೀಪಕ್ಕೆ ಹೋದಂಥ ಜೀವಿಗಳು ಮೋಕ್ಷದಲ್ಲಿ ತಾರತಮ್ಯಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ, ತಾರತಮ್ಯದಿಂದ ಕೂಡಿದ್ದರೂ ಕೂಡ ಅವರ ಆನಂದದಲ್ಲಿ ಪೂರ್ಣತೆ ಇದೆ. ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಪರಬ್ರಹ್ಮನನ್ನು ಸರಿಯಾಗಿ ತಿಳಿದುಕೊಂಡ, ಅಪರೋಕ್ಷ ಮಾಡಿಕೊಂಡ ವ್ಯಕ್ತಿ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚದ ಆನಂದದಶ್ಚ ಮುಕ್ತಾನಾಂ ಸಯೇವ ಏಕೋ ಜನಾರ್ದನಃ. ಅದಕ್ಕೆ ಈ ಮಾತು ಹೇಳಿದ್ದು. ಆನಂದದಶ್ಚ ಮುಕ್ತಾನಾಂ, ಭಗವಂತನೇ ಆನಂದನೂ ಕೊಡೋದು. ಮೋಕ್ಷಕ್ಕೆ ಹೋದ್ಮೇಲೆ ಆನಂದ ಕೊಡದೇ ಇರ್ತಾನ ಅಂದರೆ ಕೊಡ್ತಾನೆ. ಎಷ್ಟು? ಅವರವರ ಯೋಗ್ಯತೆಗೆ ಪೂರ್ಣವಾದ ಆನಂದವನ್ನೇ ಭಗವಂತನೇ ಕೊಡ್ತಾನೆ ಎಂದಿದ್ದು. ಆದ್ದರಿಂದ ಎಲ್ಲರೂ ಪೂರ್ಣರು, ಎಲ್ಲರೂ ತಾರತಮ್ಯದಿಂದ ಕೂಡ್ಕೊಂಡಿದ್ದಾರೆ. ಆದ್ದರಿಂದ ಮೋಕ್ಷದಲ್ಲೂ ತಾರತಮ್ಯ ಇದೆ. ಅದನ್ನು ಕೃಷ್ಣ ಹೇಳಿದ್ದೇನಪ್ಪ ಅಂದರೆ ದೈವೀ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರೀಮತ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೂ ಆಚಾರ್ಯರು ಅನೇಕ ಅಪೂರ್ವಾರ್ಥಗಳ ನಿರೂಪಣೆಯನ್ನು ಮಾಡಿ ನಮಗೆಲ್ಲ ಹುಬ್ಬೇರಿಸುವಂತೆ ಮಾಡಿ ಆನಂದವನ್ನು ನೀಡಿದ್ದಾರೆ. ಈ ಅಧ್ಯಾಯದಲ್ಲಿ ಬರುವಂತಹ ಒಳ್ಳೆಯ ಪ್ರಸಂಗವೊಂದು ಅಂದರೆ ನರಕಕ್ಕೆ ಬಾಗಿಲು ಅನ್ನು ಹೇಳ್ತದೆ ಈ ಅಧ್ಯಾಯದಲ್ಲಿ. ಯಾವುದದು? ಕಾಮ, ಕ್ರೋಧ, ಲೋಭ. ಈ ಮೂರುಗಳು ನರಕದ ಬಾಗಿಲು ಅಂತ ಹೇಳಿದ್ದಾರೆ. ಹಾಗಾದರೆ ನಾವು ನರಕಕ್ಕೆ ಹೋಗದೆ ಒಳ್ಳೆಯ ಮಾರ್ಗಕ್ಕೆ ಹೋಗಬೇಕು ಅಂದರೆ ನಾವು ದೈವೀ ಸಂಪತ್ತನ್ನು ಆಶ್ರಯಿಸಬೇಕು. ಇದೇ ನಮ್ಮ ತತ್ವ. ಹಾಗಾಗಿ ನಾವೆಲ್ಲ ಅತ್ರಿಗಳಾಗಬೇಕು. ಅತ್ರಿ ಅಂದರೆ ಏನರ್ಥ? ತ್ರಿ ಇಲ್ಲದೆ ಇರುವವರು. ತ್ರಿ ಅಂದರೆ ಕಾಮ, ಕ್ರೋಧ, ಲೋಭ. ಇವುಗಳು ಇಲ್ಲದೆ ಹೋದರೆ ನಾವೇ ಅತ್ರಿಗಳಾಗ್ತೇವೆ. ನಮಗೆ ಅನಸೂಯ ದೇವಿಯು ಅವರಿಗೆ ಸಿಕ್ಕ ಹಾಗೆ ನಮ್ಮನ್ನು ಯಾರೂ ಅಸೂಯೆ ಪಡ್ಕೊಳ್ಳೋದಿಲ್ಲ. ಹಾಗಾಗಿ ಇಂತಹ ಅದ್ಭುತವಾಗಿರುವ ಚಿಂತನೆಗಳು ಇದರಲ್ಲಿ ಸೇರಿದೆ. ಅಂತಹ ವಿಷಯಗಳ ನಿರೂಪಣೆ ಮಾಡಿದ ಆಚಾರ್ಯರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಮಾಡ್ತಾ ಮುಂದೆ ಅದರ ಪಾರಾಯಣ ಕಾರ್ಯಕ್ರಮ ನಡೀತಾ ಇದೆ. ನಾವೆಲ್ಲರೂ ಸೇರಿ ಆ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ
संहितायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे दैवासुरसम्पद्विभागयोगो नाम दैवासुरसम्पद्विभागयोगो नाम षोडशोऽध्यायः। षोडशोऽध्यायः। श्रीभगवानुवाच श्रीभगवानुवाच अभयं सत्त्वसंशुद्धिः अभयं सत्त्वसंशुद्धिः ज्ञानयोगव्यवस्थितिः ज्ञानयोगव्यवस्थितिः दानं दमश्च यज्ञश्च दानं दमश्च यज्ञश्च स्वाध्यायस्तप आर्जवम् स्वाध्यायस्तपार्जवम् अहिंसा सत्यमक्रोधः अहिंसा सत्यमक्रोधः त्यागः शान्तिरपैशुनम् त्यागः शान्तिरपैशुनम् दया भूतेष्वलोलुप्त्वम् दया भूतेष्वलोलुप्त्वम् मार्दवम् ह्रीरचापलम् माधवम् हीरचापलम् तेजः क्षमा धृतिः शौचम् तेजः क्षमा धृतिः शौचम् अद्रोहो नातिमानिता अद्रोहो नातिमानिता भवन्ति सम्पदं दैवीम् भवन्ति सम्पदं दैवीम् अभिजातस्य भारत अभिजातस्य भारत दम्भो दर्पोऽभिमानश्च दम्भो दर्पोऽभिमानश्च क्रोधः पारुष्यमेव च क्रोधः पारुष्यमेव च अज्ञानं चाभिजातस्य अज्ञानं चाभिजातस्य पार्थसम्पदमासुरीम् पार्थसम्पदमासुरीम् दैवी सम्पद्विमोक्षाय दैवी सम्पद्विमोक्षाय निबन्धायासुरीमता निबन्धायासुरीमता माशु च सम्पदं दैवीम् माशु च सम्पदं दैवीम् अभिजातोऽसि पाण्डव अभिजातोऽसि पाण्डव द्वौ भूतसर्गौ लोकेऽस्मिन् द्वौ भूतसर्गौ लोकेऽस्मिन् दैव आसुर एव च दैव आसुर एव च दैवो विस्तरश प्रोक्तः दैवो विस्तरश प्रोक्तः आसुरं पार्थ मे शृणु आसुरं पार्थ मे शृणु प्रवृत्तिं च निवृत्तिं च प्रवृत्तिं च निवृत्तिं च जनान विदुरासुराः जनान विदुरासुराः न शौचं नापि चाचारः न शौचं नापि चाचारः न सत्यं तेषु विद्यते न सत्यं तेषु विद्यते असत्यम् अप्रतिष्ठन्ते असत्यम् अप्रतिष्ठन्ते जगदाहुरनीश्वरम् जगदाहुरनीश्वरम् अपरस्परसम्भूतम् अपरस्परसम्भूतम् किमन्यत् कामहैतुकम् किमन्यत् कामहैतुकम् एतां दृष्टिम् अवष्टभ्य एतां दृष्टिम् अवष्टभ्य नष्टात्मानोऽल्पबुद्धयः नष्टात्मानोऽल्पबुद्धयः प्रभवन्त्युग्रकर्माणः प्रभवन्त्युग्रकर्माणः क्षयाय जगतो हिताः क्षयाय जगतो हिताः काममाश्रित्य दुष्पूरम् काममाश्रित्य दुष्पूरम् दम्भमानमदान्विताः दम्भमानमदान्विताः मोहाद् गृहीत्वा सद्ग्राहान् मोहात् गृहीत्वा सद्ग्राहान् प्रवर्तन्ते शुचिव्रताः प्रवर्तन्ते शुचिव्रताः चिन्तामपरिमेयाञ्च चिन्तामपरिमेयाञ्च प्रलयान्तामुपाश्रिताः प्रलयान्तामुपाश्रिताः कामोपभोगपरमा कामोपभोगपरमा एतावदिति निश्चिताः एतावदिति निश्चिताः आशापाशशतैर्बद्धाः आशापाशशतैर्बद्धाः कामक्रोधपरायणाः कामक्रोधपरायणाः ईहन्ते कामभोगार्थम् ईहन्ते कामभोगार्थम् अन्यायेनार्थसञ्चयान् अन्यायेनार्थसञ्चयान् इदमद्य मया लब्धम् इदमद्य मया लब्धम् इमं प्राप्स्ये मनोरथम् इमं प्राप्स्ये मनोरथम् इदमस्तीदमपि मे इदमस्तीदमपि मे भविष्यति पुनर्धनम् भविष्यति पुनर्धनम् असौ मया हतः शत्रुः असौ मया हतः शत्रुः हनिष्ये चापरानपि हनिष्ये चापरानपि ईश्वरोऽहम् अहं भोगी ईश्वरोऽहम् अहं भोगी सिद्धोऽहं बलवान् सुखी सिद्धोऽहं बलवान् सुखी आढ्योऽभिजनवानस्मि आढ्योऽभिजनवानस्मि कोऽन्योऽस्ति सदृशो मया कोऽन्योऽस्ति सदृशो मया यक्षे दास्यामि मोदिष्ये यक्षे दास्यामि मोदिष्ये इत्यज्ञानविमोहिताः इत्यज्ञानविमोहिताः
ಅನೇಕ ಚಿತ್ತ ವಿಭ್ರಾಂತಾಃ ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತಾಃ ಕಾಮಭೋಗೇಷು ಪ್ರಸಕ್ತಾ ಕಾಮಭೋಗೇಷು ಪತಂತಿ ನರಕೇಷು ಚ ಪತಂತಿ ನರಕೇಷು ಚ ಆತ್ಮಸಂಭಾವಿತಾಃ ಸ್ತಬ್ಧಾಃ ಆತ್ಮಸಂಭಾವಿತಾಃ ಸ್ತಬ್ಧಾಃ ಧನಮಾನಮದಾನ್ವಿತಾಃ ಧನಮಾನಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ ದಂಭೇನ ವಿಧಿಪೂರ್ವಕಂ ಅಹಂಕಾರಂ ಬಲಂ ದರ್ಪಂ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ ತದ್ವಿಷಂತೋಭ್ಯಸೂಯಕಾಃ ತಾನಹಂ ದ್ವಿಷತ ಕ್ರೂರಾನ್ ತಾನಹಂ ದ್ವಿಷತಕ್ರೂರಾನ್ ಸಂಸಾರೇಷು ನರಾಧಮಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಶಿವಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು ಆಸುರೀಶ್ವೇಷು ಯೋನಿಷು ಆಸುರೀಂ ಯೋನಿಮಾಪನ್ನಾಃ ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೇಯ ಮಾಮ ಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ ತದೋ ಯಾಂತ್ಯಧಮಾಂ ಗತಿಂ ತ್ರಿವಿಧಂ ನರಕಸ್ಯೇದಂ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಃ ಕಾಮಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್ ತಸ್ಮಾದೇತತ್ರಯಂ ತ್ಯಜೇತ್ ಏತೈರ್ವಿಮುಕ್ತಃ ಕೌಂತೇಯ ಏತೈರ್ವಿಮುಕ್ತ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂ ಗತಿಂ ತದೋ ಯಾತಿ ಪರಾಂ ಗತಿಂ ಯಶಾಸ್ತ್ರವಿಧಿಮುತ್ಸೃಜ್ಯ ಯಶಾಸ್ತ್ರವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ ನ ಸುಖಂ ನ ಪರಾಂ ಗತಿಂ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯೋ ವ್ಯವಸ್ಥಿತೌ ಕಾರ್ಯವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ ಕರ್ಮ ಕರ್ತುಮಿಹಾರ್ಹಸಿ. ಓಂ ತತ್ಸದಿತಿ ಓಂ ತತ್ಸದಿತಿ. ಶ್ರೀಮದ್ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ಷೋಡಶೋಧ್ಯಾಯಃ. ಷೋಡಶೋಧ್ಯಾಯಃ. ಯೋಗ ಅಂದರೆ ಉಪಾಯ ಅಂತ ಅರ್ಥ. ಆ ಉಪಾಯವನ್ನು ತಿಳಿದವನು, ಉಪಾಯವನ್ನು ಬಲ್ಲಂಥವನೇ ಯೋಗೇಶ್ವರ. ಹಾಗಾಗಿ ಎಂತಹ ಯೋಗದಲ್ಲಿ ನಾವು ಇರಬೇಕು ಎಂಬುದನ್ನು ಅವನು ಬಲ್ಲವನು. ಅಂತಹ ಯೋಗೇಶ್ವರನ ಪ್ರಾರ್ಥನೆ ಮಾಡಿದರೆ ನಮಗೂ ಐಡಿಯಾಸ್ಗಳನ್ನು ಭಗವಂತ ನೀಡ್ತಾನೆ. ಅಂತಹ ಪಾರ್ಥಸಹಿತನಾದ ಯೋಗೇಶ್ವರನ ಪ್ರಾರ್ಥನೆ ಮಾಡೋಣ. ಓಂ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಧ್ರುವಾ ನೀತಿರ್ಮತಿರ್ಮಮ. ಕ್ಷಮಾ ಪ್ರಾರ್ಥನೆಯನ್ನು ಮಾಡಬೇಕು. ಅಥ ಕ್ಷಮಾ ಪ್ರಾರ್ಥನಾ ಅಂತ ಶುರುವಾಗ್ತದೆ. ಅಕಾರದಿಂದ ಹಿಡಿದು ಕ್ಷಕಾರದವರೆಗಿರುವಂಥದ್ದು 51 ನಾಮಗಳು, ಅಕ್ಷರಗಳಿರುವಂಥದ್ದು ಅಕ್ಷರ ಸಮಾಮ್ನಾಯದಲ್ಲಿ. ಹಾಗಾದರೆ ನಾವು ಏನೇ ತಪ್ಪು ಮಾಡಿದರೂ ಇವುಗಳಲ್ಲಿ ಸೇರಿರುವ ಅಕ್ಷರಗಳನ್ನೇ ನಾವು ಮಹಾಪ್ರಾಣವನ್ನು ಅಲ್ಪಪ್ರಾಣ ಹೇಳೋದು, ದೀರ್ಘವನ್ನು ರಸ್ವ ಹೇಳೋದು, ಇಂತಹ ತಪ್ಪುಗಳೇ ನಡೆದಿರ್ತಾದ್ದರಿಂದ ಆ ಇಂದ ಹಿಡಿದು ಕ್ಷವರೆಗೂ ನಡೆದ ಎಲ್ಲ ತರಹದ ಅಕ್ಷರ ಲೋಪಗಳನ್ನು ಭಗವಂತನು ಸರಿ ಮಾಡುವುದೇ ಕ್ಷಮಾ ಅಪರಾಧ ಪರಿಹಾರ. ಅದು ಅದನ್ನು ನಾವು ಸೇರಿ ಮಾಡೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಪ್ರತಿಯೊಂದು ಕರ್ಮವನ್ನು ದೇವರಲ್ಲಿ ಸಮರ್ಪಿಸು ಅಂತ ಕೃಷ್ಣ ಹೇಳ್ತಾನೆ.
ನಮ್ಮ ಹಣವನ್ನು ನಮ್ಮ ಮನೆಯಲ್ಲೇ ಇಟ್ಟುಕೊಂಡ್ರೆ ಅದಕ್ಕೆ ಯಾವ ಥರದ ಇಂಟ್ರೆಸ್ಟ್ ಯಾರೂ ಕೊಡೋಲ್ಲ. ಅದನ್ನೇ ಒಂದು ಕಡೆ ಫಿಕ್ಸೆಡ್ ಮಾಡಿ ಇಟ್ಟರೆ ಅಥವಾ ಬ್ಯಾಂಕಲ್ಲಿಟ್ಟರೆ ಅದರಿಂದ ದುಪ್ಪಟ್ಟು ನಮಗೆ ಬಡ್ಡಿ ಬರುವಂತೆ ಭಗವಂತನಿಗೆ ಸಮರ್ಪಣೆ ಮಾಡಿದ ಫಲ ಅದು ಅನಂತ ಮಾಡಿ ನಮಗೆ ಕೊಡ್ತಾನೆ. ಅದಕ್ಕಾಗಿಯೇ ನಾವು ಭಗವತ್ ಸಮರ್ಪಣೆಯನ್ನು ಮಾಡಬೇಕು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಲೋಕದ ಕ್ಷೇಮಕ್ಕಾಗಿ ಪ್ರತಿನಿತ್ಯವೂ ನಾವು ಎಲ್ಲ ತರಹದ ಸಂಧ್ಯಾವಂದನೆ ಆಗಬಹುದು ಅಥವಾ ಏನೇ ಒಂದು ಮಂತ್ರಗಳಾಗಬಹುದು, ಅದೆಲ್ಲ ಲೋಕ ಪ್ರಾರ್ಥನೆಗಾಗಿಯೇ ಹೊರಟಿರುವಂಥದ್ದು ವೇದ ಪುರಾಣಾದಿಗಳು. ಹಾಗಾಗಿ ಇವತ್ತು ಮಾಡಿದ ಈ ಒಂದು ಸತ್ಕರ್ಮದಿಂದ ಲೋಕಕ್ಷೇಮವಾಗಲಿ ಅಂತ ನಾವು ಪ್ರಾರ್ಥಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಂಗಲಮಯನಾದ, ಮಂಗಲಮೂರ್ತಿಯಾದ, ಮಂಗಲ ನಾಮಾಂಕಿತನಾದ, ಮಂಗಳ ಸ್ವರೂಪನಾದ ಶ್ರೀನಿವಾಸನ ಮಂಗಳಮಯವಾದ ಸ್ತೋತ್ರವನ್ನು ಮಾಡೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ, ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ, ನಿಧಯೇರ್ಥಿನಾಂ, ನಿಧಯೇರ್ತಿನಾಂ, ಶ್ರೀವೆಂಕಟ ನಿವಾಸಾಯ, ಶ್ರೀವೆಂಕಟ ನಿವಾಸಾಯ, ಶ್ರೀನಿವಾಸಾಯ ಮಂಗಲಂ. ಶ್ರೀನಿವಾಸಾಯ ಮಂಗಲಂ.